ಸರಿ ಈಗ ನಾನು ಇವತ್ತು ಮಾಡಿಲ್ಲ, ನಾಳೆ ಬೆಳಗ್ಗೆ ಹೊತ್ತು ಮಲ್ಕೊಂತೀನಿ, ಅದು ಆಗೋದಿಲ್ಲ. ರಾತ್ರಿ ಎಲ್ಲ ನಿದ್ದೆ ಕೆಟ್ಟುಬಿಟ್ಟು ನಾನು ಬೆಳಗ್ಗೆ ಎಲ್ಲ ಮಲ್ಕೊಳ್ತೀನಿ, ಕಂಪನ್ಸೇಟ್ ಮಾಡ್ತೀನಿ, ನಾಳೆ ಬ್ಯಾಲೆನ್ಸ್ ಮಾಡ್ತೀನಿ ಅಂದ್ರೆ ನಾಳೆ ಬ್ಯಾಲೆನ್ಸ್ ಮಾಡ್ತೀನಿ, ಆಗಲ್ಲ. ಅದು ಅವತ್ತಿಂದು ಅವತ್ತಿಗೆ ಮಾಡ್ಕೋಬೇಕು. 10 ಗಂಟೆಯಿಂದ ಈ ಲಿಂಫ್ಯಾಟಿಕ್ ಸಿಸ್ಟಮ್ ಮಲಗ್ತೀವಲ್ಲ, ಮಲಗಿದಾಗ ಆ ಒಂದು ಪಾಸ್ಚರಲ್ಲಿ ಲಿಂಫ್ಯಾಟಿಕ್ ಸಿಸ್ಟಮ್ ಏನು ಮಾಡುತ್ತೆ, ಅಥವಾ ಮೆದುಳಿನಲ್ಲಿ ಒಂದು ಏನೇನು ಕಲೆಕ್ಟ್ ಆಗಿರುತ್ತೆ ಅಂತ ವಿಷಯಗಳನ್ನು ಎಲ್ಲದನ್ನು ಕಲೆಕ್ಟ್ ಮಾಡ್ಕೊಂಡು ಅದನ್ನು ಡಿಸ್ಪೋಸ್ ಮಾಡುತ್ತೆ. ಇತ್ತೀಚೆಗೆ ವೈಜ್ಞಾನಿಕ ಒಂದು ಸಮೀಕ್ಷೆಯ ಪ್ರಕಾರ ಜಗತ್ತಿನಾದ್ಯಂತ ಅಲ್ಝೈಮರ್ ಅಂತ ನೀವು ಕೇಳಿರ್ಬೋದು, ಮೆದುಳಿಗೆ ಸಂಬಂಧಿಸಿದಂತಹ ಕಾಯಿಲೆ, ಅದು ಪಾರ್ಕಿನ್ಸನ್ಸನ ಕಾಯಿಲೆ, ಮತ್ತು ಡಿಮೆನ್ಷಿಯಾ ಅಂದರೆ ಮರೆಗುಳಿತನ, ಇದು ಜಾಸ್ತಿ ಆಗ್ತದೆ. ಎಷ್ಟು ಪರ್ಸೆಂಟ್ ಅಂದರೆ 700% ಅಂತ ಅಂತಾರೆ. ಹಾಗಾಗಿ ಅದರಲ್ಲಿ ಟಾಪ್ ಪ್ರೋಟೀನ್ ಅಂತೀವಿ, ಅಮೆಲಾಯ್ಡ್ ಫ್ಲೇಕ್ಸ್ ಅಂತೀವಿ, ಇವೆಲ್ಲ ಪ್ರೋಟೀನ್ಗಳೇ. ಆದರೆ ಈ ಪ್ರೋಟೀನ್ಗಳು ಹಾಳಾಗಿರುವಂಥ ಪ್ರೋಟೀನ್ ಅಂತ ಅನ್ಬೋದು. ಇದು ಕೆಲಸ ಮಾಡುವ ಪ್ರೋಟೀನ್ ಅಲ್ಲ. ಆ ಪ್ರೋಟೀನಲ್ಲಿ ಏನೋ ಒಂದು ಸಣ್ಣ ಬದಲಾವಣೆಯಾಗಿ ಅದು ವಿಷ ಥರ ಇದೆ, ಅದು ಬೇಕಾಗಿರೋದೆ. ಆದರೆ ಬದಲಾವಣೆಯಿಂದ ವಿಷ ಆಗಿಬಿಟ್ಟಿದೆ ಅದು. ಆ ವಿಷ ನಮ್ಮ ಮೆದುಳಿನಲ್ಲಿ ಇರಬಾರ್ದು, ಯಾವುದೇ ಲೈಟ್ ಇರಬಾರ್ದು. ಲೈಟ್ ಇದ್ದರೆ ಆ ಹಾರ್ಮೋನು ಹಾಗೆಯೇ ಸರ್ವಿಸುವಿಕೆ ನಿಂತು ಹೋಗ್ಬಿಡುತ್ತೆ, ಏನು ಡಿಸ್ಟರ್ಬೆನ್ಸ್ ಇರಲ್ಲ. ಡಿಸ್ಟರ್ಬೆನ್ಸ್ ಅಂದರೆ ಲೈಟ್ದು ಇಲ್ಲದೇ ಇದ್ದಾಗ ಬಿಡುಗಡೆ ಆಗುತ್ತೆ. ಅದು ಯಾವ ಥರ ಅಂದರೆ ಅದು ಒಂಥರ ಮ್ಯಾಜಿಕ್ ಹಾರ್ಮೋನ್ ಥರ, ನಮಗೆ ರೋಗ ಪ್ರತಿರೋಧಕ ಶಕ್ತಿ ಜಾಸ್ತಿ ಮಾಡೋದು, ಕ್ಯಾನ್ಸರ್ ಜೀವಕೋಶಗಳನ್ನು ನಾಶ ಮಾಡೋ ಅಂಥದ್ದು, ನಮ್ಮ ಸೈಟೋಕೈನ್ಸ್ಗಳನ್ನ ಜಾಸ್ತಿ ಮಾಡೋ ಅಂಥದ್ದು. ನಿದ್ರೆ ಮಾಡಿದಾಗ ನಿಮ್ಮ ರೋಗ ಪ್ರತಿರೋಧಕ ಶಕ್ತಿ ಉದ್ದೀಪನಗೊಳ್ಳುತ್ತದೆ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಹೆಲ್ತ್. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಇತ್ತೀಚಿನ ವರ್ಷಗಳಲ್ಲಿ ನಮ್ಮ ಯುವಜನತೆ ಏನು ಮಾಡ್ತಾ ಇದ್ದಾರೆ ಅಂದರೆ, ಅವರ ನಿದ್ದೆಯ ಹ್ಯಾಬಿಟ್ಟೇ ಬಹಳ ಚೇಂಜ್ ಆಗಿದೆ. ಅದು ಕೆಲಸದ ಕಾರಣ ಇರ್ಬೋದು ಅಥವಾ ಲೈಫ್ ಸ್ಟೈಲಿನ ಕಾರಣ ಇರ್ಬೋದು, ನಿದ್ದೆಯ ಅವಧಿ ಕಡಿಮೆ ಆಗ್ತಾ ಇದೆ. ಇದು ಅವರೇ ಮಾಡ್ಕೊಳ್ತಾ ಇರುವಂಥದ್ದು. ನಾನಾ ಕಾರಣ ಇರ್ಬೋದು. ಆದರೆ ಈ ರೀತಿ ನಿದ್ದೆಯ ಅವಧಿ ಕಡಿಮೆ ಆಗೋದ್ರಿಂದ ಯಾವ ರೀತಿ ಮಿದುಳಿನ ಮೇಲೆ ಪರಿಣಾಮ ಆಗುತ್ತೆ, ಯಾವೆಲ್ಲ ತೊಂದರೆಗಳಾಗುತ್ತೆ, ಅದಕ್ಕೆ ಪರಿಹಾರ ಏನು ಇತ್ಯಾದಿ ವಿಚಾರಗಳ ಬಗ್ಗೆ ಇವತ್ತಿನ ವಿಶೇಷ ಎಪಿಸೋಡ್ನಲ್ಲಿ ನಾವು ಸಾಕಷ್ಟು ವೈಜ್ಞಾನಿಕ ಕಾರಣಗಳು ಮತ್ತು ಅದರ ಪರಿಹಾರಗಳನ್ನು ತಿಳ್ಕೊಳ್ಳೋಣ. ಇದಕ್ಕಾಗಿ ನಮ್ಮ ಜೊತೆ ಇವತ್ತು ಮೈಸೂರು ವಿಶ್ವವಿದ್ಯಾಲಯದ ಜೆನೆಟಿಕ್ಸ್ ಮತ್ತು ಜೆನೋಮಿಕ್ಸ್ ವಿಭಾಗದ ಅಧ್ಯಕ್ಷರಾದ ಪ್ರೊಫೆಸರ್ ಸುತ್ತೂರು ಎಸ್ ಮಾಲಿನಿ ಅವರು ನಮ್ಮ ಜೊತೆ ಇದ್ದಾರೆ. ಬಂದು ಕಾರ್ಯಕ್ರಮಕ್ಕೆ ಅವರನ್ನ ವೆಲ್ಕಮ್ ಮಾಡೋಣ. ನಮಸ್ಕಾರ ಮಾಲಿನಿ ಮೇಡಮ್. ನಮಸ್ತೆ ಸರ್. ಅಂದಹಾಗೆ ಈ ನಿದ್ದೆ ವಿಚಾರ ಸಾಕಷ್ಟು ಮಾತನಾಡಲಿಕ್ಕಿದೆ. ಲೈಫ್ ಸ್ಟೈಲಿನ ಕಾರಣ ಇರ್ಬೋದು, ಅಥವಾ ಕೆಲಸದ ಒತ್ತಡನ ಶಿಫ್ಟ್, ಅಥವಾ ವೆಸ್ಟರ್ನ್ನ ಒಂದು ಅಲ್ಲಿನ ಸಮಯಕ್ಕೆ ಹೊಂದಿಕೊಳ್ಬೇಕು ಅನ್ನುವ ಧಾವಂತಕ್ಕೋಸ್ಕರ ಇಲ್ಲಿನ ಪಾಳಿಯಲ್ಲಿ ಕೆಲಸ ಮಾಡುವಂಥದ್ದು ಇರ್ಬೋದು, ಅಥವಾ ರಾತ್ರಿ ತಡಗಟ್ಟಲೆ ಏನು ಮೊಬೈಲ್ ನೋಡ್ತಾ ಕೂತ್ಕೊಳ್ಳುವಂಥದ್ದು, ಸರ್ಫ್ ಮಾಡ್ತಾ ಇರುವಂಥದ್ದು. ಸೊ ಈ ರೀತಿ ಅನೇಕ ಕಾರಣಗಳಿಂದಾಗಿ ಜನ ಅವರ ನಿದ್ದೆಯ ಅವಧಿಯನ್ನು ಕಡಿಮೆ ಮಾಡ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಸೊ ಹಿಂದೆಲ್ಲ ಹಳ್ಳಿನಲ್ಲಿ ಬೇಗ ಮಲಗಿ ಬೆಳಗ್ಗೆ ಬೇಗ ಹೇಳ್ತಾ ಇದ್ರು. ಆ ರೂಟೀನೇ ಇವಾಗ ಬಹಳ ಅಪರೂಪ ಆಗಿಬಿಟ್ಟಿದೆ. ರಾತ್ರಿ 2 ಗಂಟೆ ನಂತರ ಊಟ ಮಾಡೋರು ಇದ್ದಾರೆ ಬಹಳಷ್ಟು ಮಂದಿ. ಸೊ ಹಾಗಾಗಿ ಬಟ್ ಈ ರೀತಿಯ ಒಂದು ನಿದ್ದೆ ಅವಧಿ ಕಡಿಮೆ ಮಾಡೋದ್ರಿಂದ ಏನೆಲ್ಲ ತೊಂದರೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಒಳ್ಳೆಯ ವಿಚಾರಗಳನ್ನು ತಿಳಿಸ್ತೀರಾ? ಅದರ ಹಿಂದಿನ ಏನಾದರೂ ವಿಜ್ಞಾನ ಅಥವಾ ವೈಜ್ಞಾನಿಕ ಕಾರಣಗಳು, ಅದರ ಪರಿಹಾರಗಳು ಇತ್ಯಾದಿಗಳನ್ನು ಹೇಳ್ತೀರಾ ಅಂತ. ಸರ್, ತಾವು ಒಂದು ಮಾತು ಕೇಳಿರ್ಬೋದು, ಚಿಂತೆ ಇಲ್ದವನಿಗೆ ಸಂತೆಲಿ ನಿದ್ದೆ ಅಂತ. ಏನು ನಮಗೆ ಯೋಚನೆಗಳಿಲ್ದ ಅಂದರೆ ಸಂತೆ ಅಂದರೆ ಎಷ್ಟೇ ಶಬ್ದ ಬರ್ತಿದ್ಲಿ, ಸಂತೆ ಅಂದರೆ ಶಬ್ದ ಇರೋ ಅಂಥದ್ದು, ಅಂಥ ಕಡೆನೂ ಚೆನ್ನಾಗಿ ನಿದ್ದೆ ಮಾಡ್ತಾರೆ ಅಂತ ಜನ ಹೇಳ್ತಾರೆ. ಅದೇ ಥರ ಇನ್ನೊಂದು ಗಾದೆ ಮಾತಿದೆ, ನಿದ್ದೆ ಕೆಟ್ಟ ಬುದ್ಧಿ ಕೆಟ್ಟೋ ಅಂತ. ಉದಾಹರಣೆಗೆ ಹೇಳ್ಬೇಕು ಅಂದರೆ, ನೀವು ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ, ನೈಟ್ ಜರ್ನಿ ಮಾಡಿದ್ದೀರಾ ಅಥವಾ ರಾತ್ರಿ ಕೆಲಸ ಮಾಡಿದ್ದೀರಾ ಅಂದರೆ ನೆಕ್ಸ್ಟ್ ಡೇ ನೀವು ಅಷ್ಟು ಎಫೆಕ್ಟಿವ್ ಆಗಿ ಪ್ರೊಡಕ್ಟಿವ್ ಆಗಿ ಕೆಲಸ ಮಾಡೋಕ್ಕಾಗೋದಿಲ್ಲ. ಎಲ್ಲೋ ಒಂದು ಕಡೆ ಮಂಪರಿರುತ್ತೆ, ಎಲ್ಲೋ ಮತ್ತು ಒಂಥರ ಆಲಸ್ಯ ಜಾಸ್ತಿ ಇರುತ್ತೆ, ಆಮೇಲೆ ಒಂಥರ ಚಡಪಡಿಕೆ ಇರುತ್ತೆ, ಒಂಥರ ಕೋಪ ಬರ್ತಾ ಇರುತ್ತೆ. ಅಂದರೆ ಯಾವುದೇ ಕೆಲಸ ಆದ್ರೂ ಸರಿಯಾದ ಕ್ರಮದಲ್ಲಿ ಮಾಡೋದಕ್ಕೆ ಆಗೋದಿಲ್ಲ. ಇದು ನಮ್ಗೆ ಗೊತ್ತಾಗೋಗುತ್ತೆ, ನಿದ್ರೆಯ ಮಹತ್ವ ಏನು ಅಂತ ನಮಗೆ ಗೊತ್ತಾಗುತ್ತೆ. ನಾವು ಹಿಂದೇನಾಗಿದೆ ಅಂದರೆ ತಾಂತ್ರಿಕತೆ, AI, ಕೃತಕ ಬುದ್ಧಿಮತ್ತೆ, ಇದು ಎಲ್ಲ ಅಂದರೆ ನಮ್ಮ ಟೋಟಲ್ಲು ಏನಿದೆ ಜೀವನ ಶೈಲಿ, ಆಹಾರ ಪದ್ಧತಿ, ಹವ್ಯಾಸ ಎಲ್ಲ ಕಂಪ್ಲೀಟು ಶಿಫ್ಟ್ ಆಗಿಬಿಟ್ಟಿದೆ. ಒಂಥರ ಟ್ರಾನ್ಸಿಟ್ರಿ ಅಂತ ಅಂತೀವಲ್ಲ, ಅಂದರೆ ಮೊದಲು ನಮ್ಮ ಹಿಂದಿನವರು
ನಮ್ಮ ಅಜ್ಜ ಅಜ್ಜಿ, ನಮ್ಮ ಪೂರ್ವಜರು ಅವ್ರು ಯಾವ ಥರ ಅವರ ಒಂದು ದೈನಂದಿನ ಚಟುವಟಿಕೆಗಳನ್ನು ಮಾಡ್ಕೊಂಡು ಬರ್ತಾಯಿದ್ರು, ಅದು ಸಂಪೂರ್ಣ ಬದಲಾವಣೆಯಾಗಿದೆ. ಬೇಗ ಮಲಗು ಬೇಗ ಏಳು ಅಂತ ನೀವು ಹೇಳಿದ್ರಲ್ಲ, ಬ್ರಾಹ್ಮಿ ಮುಹೂರ್ತದಲ್ಲಿ ಬೇಗ ಏಳಬೇಕು, ಸೂರ್ಯ ಹುಟ್ಟೋದಕ್ಕೆ ಮೊದಲು ಎದ್ದು ನೀನು ನಿನ್ನ ಕೆಲಸಗಳನ್ನು ಆರಂಭಿಸಬೇಕು ಅಂತೆಲ್ಲ ಅವ್ರು ಹೇಳ್ತಾ ಇದ್ರು. ಆದರೆ ಹಿಂದೇನಾಗಿದೆ ಅಂದರೆ ಮಲ್ಕೊಳ್ಳೋದೇ 2 ಗಂಟೆ ಆಗ್ತಾ ಇದೆ. ಅಲ್ಲಿವರೆಗೂ ಎಚ್ಚರಾಗೇ ಇರ್ತಾರೆ. ಆ ನಂತರ ಮಲಗ್ತಾರೆ, ಮಧ್ಯಾಹ್ನ ಎದ್ದೇಳ್ತಾರೆ, 11 ಗಂಟೆ ನಂತರ ಅಂಥದ್ದು ಈ ರೀತಿ. ಇದರಿಂದ ಇದೇನೋ ಅನ್ಕೊಂತೀವಿ ನಾವು, ಇದೇನೋ ನಮಗೆ ಕಂಫರ್ಟಬಲ್ ಆಗಿದೆ ಅಂತ. ಒಂದೋ ಕೆಲಸ ಇರ್ಬೋದು, ಶಿಫ್ಟ್ಗಳಿರ್ಬೋದು, ಕೆಲಸ ಇರ್ಬೋದು. ಇನ್ನೂ ಕೆಲವರು ಏನು ಅಂತಂದರೆ ರಾತ್ರಿ ಎಲ್ಲ ಟಿ ವಿ ನೋಡ್ತಾ ಇರ್ತಾರೆ, 12 ಗಂಟೆ 1 ಗಂಟೆ ಆದ್ರೂ ಮೂವಿಗಳಂತೆ, ಸೀರಿಯಲ್ಲು. ಇನ್ನೂ ಕೆಲವರು ವಿದ್ಯಾರ್ಥಿಗಳು ಎಸ್ಪೆಷಲಿ ಅವರು ಓದ್ತಿದ್ದಾರೆ ಅಂತ ಅಪ್ಪ ಅಮ್ಮ ತಿಳ್ಕೊಂಡಿದ್ರೆ ಅವರು ಮೊಬೈಲಲ್ಲಿ ಚಾಟಿಂಗಲ್ಲಿ ಇರ್ತಾರೆ. ಅದು ಸಾಮಾನ್ಯ, ಎಲ್ಲರೂ ಅಂತಲ್ಲ, ಒಂದು ಹೆಚ್ಚಿನ ಜನ ಯಾರು ಸ್ಟೂಡಿಯಸ್ ಆಗಿರ್ತಾರೆ ಅಂಥ ವಿದ್ಯಾರ್ಥಿಗಳು ಚೆನ್ನಾಗಿ ಓದ್ತಾರೆ. ಅವರು ಮಿಕ್ಕದವರು ಅವರು ಓದದೇ ಇದ್ದರೂ ಚಾಟಿಂಗು ಅದು ಇದು ಮಾಡ್ಕೊಂಡು ರಾತ್ರಿ ಎಲ್ಲ ಎಚ್ಚರಾಗಿರ್ತಾರೆ. ಬೆಳಗ್ಗೆ ಎಲ್ಲ ತಂದೆ ತಾಯಿ ಅನ್ಕೋಬೇಕು, ಪಾಪ ನಮ್ಮ ಮಕ್ಕಳುಗಳು ಓದ್ತಾ ಇದ್ದಾರೆ ಅಂತ. ಓದೋರು ಇರ್ತಾರೆ, ಈ ಥರ ಮಾಡೋಂಥವ್ರ ಸಂಖ್ಯೆನೂ ಇದೆ, ಇಲ್ಲ ಅಂತಲ್ಲ. ಆದರೆ ಇದರಿಂದ ಮುಂದಿನ ದಿನದಲ್ಲಿ ಏನಾಗುತ್ತೆ ಅನ್ನೋದು ಮೊದಲು ನಾವು ತಿಳ್ಕೊಂಡ್ರೆ ಇಂತಹ ಎಲ್ಲ ಕೆಲವೊಂದು ಅಭ್ಯಾಸಗಳನ್ನು ನಾವು ಖಂಡಿತವಾಗಿ ಮಾರ್ಪಾಡು ಮಾಡ್ಕೊಳ್ತೀವಿ. ಇತ್ತೀಚೆಗೆ ವೈಜ್ಞಾನಿಕ ಒಂದು ಸಮೀಕ್ಷೆಯ ಪ್ರಕಾರ ಜಗತ್ತಿನಾದ್ಯಂತ ಅಲ್ಝೈಮರ್ ಅಂತ ನೀವು ಕೇಳಿರ್ಬೋದು, ಮೆದುಳಿಗೆ ಸಂಬಂಧಿಸಿದಂತಹ ಕಾಯಿಲೆ, ಅದು ಪಾರ್ಕಿನ್ಸನ್ಸ್ ಅನ್ನೋ ಕಾಯಿಲೆ, ಮತ್ತು ಡಿಮೆನ್ಷಿಯಾ ಅಂದರೆ ಮರೆಗುಳಿತನ, ಇದು ಜಾಸ್ತಿ ಆಗ್ತಾಯಿದೆ. ಎಷ್ಟು % ಅಂದರೆ 700% ಅಂತ ಅಂತಾರೆ. 700% ನಿಮಗೆ ಅಷ್ಟು ಜಾಸ್ತಿ ಆಗ್ತಾ ಇದೆ ಅಂತ. ಅಂದರೆ ಪ್ರತಿಯೊಬ್ಬ ವ್ಯಕ್ತಿ ಆರೋಗ್ಯವಾಗಿರಬೇಕಾದ್ರೆ ಅವನ ಎಲ್ಲ ದೇಹದ ಎಲ್ಲ ಕ್ರಿಯೆಗಳು ಸರಿಯಾಗಿ ನಡಬೇಕು, ಅವನ ರೋಗ ಪ್ರತಿರೋಧಕ ಶಕ್ತಿ ಚೆನ್ನಾಗಿರಬೇಕು ಅಂದರೆ ಸುಮಾರು 8 ಗಂಟೆಗಳ ಕಾಲ ಅವನು ನಿದ್ರೆ ಮಾಡಲೇಬೇಕು ಅಂತ ಹೇಳ್ತಾರೆ. 8 ಗಂಟೆ ಆಗಲಿಲ್ಲ ಅಂದರೂ ಅಟ್ಲೀಸ್ಟ್ ಒಂದು 6ರಿಂದ 7 ಗಂಟೆವರೆಗಾದರೂ ನಾವು ಪುಷ್ ಮಾಡ್ಬೋದು. 8 ಗಂಟೆ ವೆರಿ ಐಡಿಯಲ್ ಅನ್ಬೋದು. ಆದರೆ ಆಗಲಿಲ್ಲ ಅಂತಂದರೆ ಒಂದು 7 ಗಂಟೆ ಆ ಥರ ಮಾಡ್ಬೋದು. ಕೆಲವ್ರು ಏನು ಮಾಡ್ತಾರೆ ಅಂದರೆ 8 ಗಂಟೆ ಅಥವಾ 6 ಗಂಟೆ ನಿದ್ರೆ ಮಾಡೋಕ್ಕಾಗೋದಿಲ್ಲ. ಸರಿ, ಈಗ ನಾನು ಇವತ್ತು ಮಾಡಿಲ್ಲ, ನಾಳೆ ಬೆಳಗ್ಗೆ ಹೊತ್ತು ಮಲ್ಕೊಂತೀನಿ, ಅದು ಆಗೋದಿಲ್ಲ. ರಾತ್ರಿ ಎಲ್ಲ ನಿದ್ದೆ ಕೆಟ್ಟುಬಿಟ್ಟು ನಾನು ಬೆಳಗ್ಗೆ ಎಲ್ಲ ಮಲ್ಕೊಳ್ತೀನಿ, ಕಂಪನ್ಸೇಟ್ ಮಾಡ್ತೀನಿ, ನಾಳೆ ಬ್ಯಾಲೆನ್ಸ್ ಮಾಡ್ತೀನಿ, ಆಗಲ್ಲ. ಅದು ಅವತ್ತಿಂದು ಅವತ್ತಿಗೆ ಮಾಡ್ಕೋಬೇಕು. ಅದನ್ನ ಪೋಸ್ಟ್ಪೋನು, ಪ್ರೀಪೋನು, ಇವತ್ತೆಲ್ಲ ಚೆನ್ನಾಗಿ ನಿದ್ದೆ ಮಾಡಿಬಿಡ್ತೀನಿ, ನಾಳೆ ಎಚ್ಚರ ಇರ್ತೀನಿ, ಆಗಲ್ಲ ಅದು. ಏಕೆಂದರೆ ಇದು ದೈನಂದಿನ ಚಟುವಟಿಕೆ. ಇದು ನಿದ್ರೆ, ಆಹಾರ, ನೀರಡಿಕೆ ಇವೆಲ್ಲ ಇದೆಯಲ್ಲ. ಇವತ್ತು ಚೆನ್ನಾಗಿ ತಿಂದ್ಬಿಟ್ಟಿದ್ದೀನಪ್ಪ, ಊಟ ಮಾಡಿದ್ದೀನಿ, ನಾಳೆ ನಾಡಿದ್ದೆಲ್ಲ ಬೇಡ ಅಂದರೆ ಆಗಲ್ಲ. ಪ್ರತಿದಿನವೂ ಶಕ್ತಿ ಬೇಕು. ಇವತ್ತೆಲ್ಲ ನೀರು ಕುಡಿದಿದ್ದೀನಿ, ನಾಳೆ ನಾಡಿದ್ದೆಲ್ಲ ನೀರು ಕುಡಿಯಲ್ಲ, ಆಗಲ್ಲ. ಅದು ನಿದ್ರೆ, ಹಸಿವು, ನೀರಡಿಕೆ, ನಿದ್ರೆ ಇವೆಲ್ಲ ದೈನಂದಿನ ಚಟುವಟಿಕೆಗಳು. ಹಾಗಾಗಿ ಜಗತ್ತಿನಾದ್ಯಂತ ಮುಂದಿನ ದಿನದಲ್ಲಿ ಇನ್ನೂ ಬಹಳಷ್ಟು ನಮ್ಮನ್ನೆಲ್ಲ ಕಾಡುವಂಥ ಸಮಸ್ಯೆಗಳು ಅಂತಂದರೆ ನಮ್ಮ ನರಕೋಶಗಳಿಗೆ ಸಂಬಂಧಿಸಿದಂತಹ ಅನಾರೋಗ್ಯ ಅಂತ ಅನ್ಬೋದು, ನಶಿಸಿ ಹೋಗುತ್ತೆ. ಬೇರೆ ಜೀವಕೋಶಗಳಲ್ಲಿ ಮೈಟಾಟಿಕ್ ಡಿವಿಷನ್ ಅಂತಿದೆ, ಅದು ಏನಾದರೂ ಹಾಳಾದರೆ ಪುನಃ ಅದು ಮೈಟಾಟಿಕ್ ಜೀವಕೋಶ ವಿಭಜನೆಯಿಂದಾಗಿ ಬೆಳೀತಾ ಬರುತ್ತೆ. ಆದರೆ ನರಕೋಶಗಳು ಫಿಕ್ಸ್ಡ್, ಅದು ಸ್ಟೆಮ್ಸಲ್ಲಿ ಇರುತ್ತೆ. ತಿಳ್ಕೋಬೇಕು ಇದು ಹೆಂಗೆ ಅಂದರೆ, ನಿಮ್ಮ ಹತ್ರ ಅದು ಎಷ್ಟೋ ಇದೆ ದುಡ್ಡು, ಅದು ಕೊನೆವರೆಗೂ ನೀವು ಅದನ್ನು ಕಾಪಾಡ್ಕೋಬೇಕು. ಅದನ್ನು ಇದೆ ಅಂತ ಹೇಳ್ಬಿಟ್ಟು ಖರ್ಚು ಮಾಡ್ತಾ ಹೋದರೆ ಖಾಲಿ ಆಗಿಬಿಡುತ್ತೆ. ನರಕೋಶ ಅದೇ ಥರ ಹಾಳಾಗ್ತಾ ಹೋದರೆ ಖಾಲಿ ಆಗ್ತಾ ಬರುತ್ತೆ, ಅದು ಮತ್ತೆ ವಾಪಸ್ಸು ಬರೋದಿಲ್ಲ ಅದು. ಹಾಗಾಗಿ ಅದನ್ನು ಬಹಳ ಜೋಪಾನವಾಗಿ ಕಾಪಾಡ್ಕೊಳ್ಬೇಕು. ಬಹಳ ಮುಖ್ಯವಾಗಿ ಏನಾಗುತ್ತೆ, ನಮಗೆ ನಿದ್ರೆ ಏನಕ್ಕೆ ಬೇಕು ಅಂತಂದರೆ, ನಾವು 8 ಗಂಟೆಗಳ ಕಾಲ ನಿದ್ರೆ ಮಾಡ್ತಾ ಬಂದರೆ ನಮ್ಮ ಜೀವಿತಾವಧಿ ಒಂದು 70 ವರ್ಷ ಅಂದರೆ ಸುಮಾರು ನಮ್ಮ 70 ವರ್ಷದಲ್ಲಿ 1 ಭಾಗದಷ್ಟು ನಾವು ನಿದ್ರೆಲೇ ಕಳೆದಿರ್ತೀವಿ. ನಾವು ಬದುಕಿರೋ ಅಷ್ಟು ದಿನದಲ್ಲಿ 3 ಭಾಗದಲ್ಲಿ 1 ಭಾಗ ನಿದ್ರೆಲ್ಲೇ ನಾವು ಕಳೆದಿರ್ತೀವಿ ಅನ್ನೋದು ಅರ್ಥ. ಎಲ್ಲರೂ ಅಷ್ಟೇ. ಹಾಗಾಗಿ ನಿದ್ರೆ ಅಷ್ಟೊಂದು ಅವಶ್ಯಕತೆ. ಕಾರಣ ಏನಂತಂದರೆ, ನೀವು 10 ಗಂಟೆಗೆ ಮಲಗ್ತೀರಾ ಅಂತ ಇಟ್ಕೊಳ್ಳಿ, 10 ಗಂಟೆಯಿಂದ 1 ಗಂಟೆಯವರೆಗೂ ನಿಮ್ಮ ಮೆದುಳಿನಲ್ಲಿ ಏನೇನು ವಿಷಗಳು ಶೇಖರಣೆಯಾಗಿರುತ್ತೆ ಆ ವಿಷಗಳನ್ನ ಒಂದು ಲಿಂಫ್ಯಾಟಿಕ್ ಸಿಸ್ಟಮ್ ಅಂತ ನಮ್ಮ ದೇಹದಲ್ಲಿದೆ. ಈಗ ರಕ್ತ ಪರಿಚಲನೆ ಅನ್ನೋದು ಎಲ್ಲರಿಗೂ ಗೊತ್ತು. ರಕ್ತ ಪರಿಚಲನೆ ಅಂತ ಗೊತ್ತಿದೆ ಅಲ್ಲ, ದೇಹದಲ್ಲಿ ಎಲ್ಲ ಭಾಗದಲ್ಲೂ ಬ್ಲಡ್ ವೆಸಲ್, ರಕ್ತನಾಳಗಳು ಹೋಗಿ ಎಲ್ಲ ಜೀವಕೋಶಗಳು, ಎಲ್ಲ ಅಂಗಾಂಗಗಳಿಗೂ ಪೂರೈಕೆ ಮಾಡುತ್ತೆ ಆಹಾರವನ್ನು, ಮತ್ತು ನ್ಯೂಟ್ರಿಷನ್ನು ಮತ್ತು ಆಕ್ಸಿಜನ್ನ ಪೂರೈಕೆ ಮಾಡಿ ಅದು ಕಾರ್ಬನ್ ಡೈಆಕ್ಸೈಡ್ ಇದೆಯಲ್ಲ ಅದನ್ನು ಪುನಃ ವಾಪಸ್ ತಗೊಂಬಂದು ಅದು ನಮ್ಮ ಶ್ವಾಸಕೋಶದಲ್ಲಿ ಎಕ್ಸ್ಚೇಂಜ್ ಆಗುತ್ತೆ, ನಮಗೆ ಪುನಃ ಆಕ್ಸಿಜನ್ ದೊರಕುತ್ತೆ. ಹೀಗೆ ರಕ್ತನಾಳಗಳು ದೇಹದ ಎಲ್ಲ ಭಾಗದಲ್ಲಿದೆ. ಅದೇ ಥರ ಲಿಂಫ್ಯಾಟಿಕ್ ವೆಸಲ್ ಅಂತ ಇದೆ, ಲಿಂಫ್ಯಾಟಿಕ್ ಸಿಸ್ಟಮ್ ಅಂತ. ಅದರಲ್ಲಿ ಲಿಂಫ್ ಅನ್ನೋದು ಒಂದು ಫ್ಲೂಯಿಡ್, ನಮ್ಮ
ಬಿ ಲಿಂಫೋಸೈಟ್ಗಳು, ಟಿ ಲಿಂಫೋಸೈಟ್, ರೋಗ ಪ್ರತಿರೋಧಕ ಶಕ್ತಿಯನ್ನು ನೀಡುವಂತಹ ಜೀವಕೋಶಗಳನ್ನು ನಾವು ಬಿ ಲಿಂಫೋಸೈಟ್ಸ್, ಟಿ ಲಿಂಫೋಸೈಟ್ಸ್ ಅಂತ ಕರಿತೀವಿ. ಇವುಗಳೆಲ್ಲ ಇರೋದು ಈ ಲಿಂಫ್ಯಾಟಿಕ್ ಸಿಸ್ಟಮಲ್ಲೇ. ಈ ಲಿಂಫ್ಯಾಟಿಕ್ ಸಿಸ್ಟಮ್ನ ಕೆಲಸ ಏನಂದರೆ ಸ್ಕ್ಯಾವೆಂಜಿಂಗ್, ಅಂದರೆ ಎಲ್ಲೆಲ್ಲಿ ವಿಷಗಳಿದೆ, ಎಲ್ಲೆಲ್ಲಿ ಕಸ ಇದೆ ಅದನ್ನೆಲ್ಲ ಕಲೆಕ್ಟ್ ಮಾಡೋದು. ನಮ್ಮ ಕಾರ್ಪೊರೇಷನಲ್ಲಿ ಮಾಡ್ತಾರಲ್ಲ, ಬೆಳಗ್ಗೆ ನಿಮ್ಮ ಸಿಟಿ ಪೂರ ಗಲೀಜಾಗೋಗಿರುತ್ತೆ, ಎಲ್ಲ ಅಲ್ಲಲ್ಲೇ ಬಿಸಾಕಿರ್ತಾರೆ. ಅದನ್ನು ರಾತ್ರಿ ಹೊತ್ತು ಅಥವಾ ಒಂದು ಸಮಯದಲ್ಲಿ ಏನು ಮಾಡ್ತಾರೆ, ರಾತ್ರಿ ಹೊತ್ತು ಅಂತಲೇ ಇಟ್ಕೊಳ್ಳೋಣ. ಏಕೆಂತಂದರೆ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಬೆಳಗಿನ ಹೊತ್ತು ಕಸ ವಿಲೇವಾರಿ ಮಾಡೋಕ್ಕಾಗೋದಿಲ್ಲ. ರಾತ್ರಿ ಹೊತ್ತು ಏನು ಮಾಡ್ತಾರೆ, ಎಲ್ಲ ಕಸವನ್ನು, ಎಲ್ಲ ಮನೆಯ ಕಸ, ಅಂದರೆ ಮನೆಯಲ್ಲೇ ಜೀವಕೋಶ ಅಂತ ಇಟ್ಕೊಳ್ಳಿ, ಮನೆಯ ಕಸವನ್ನು ಕಲೆಕ್ಟ್ ಮಾಡ್ಕೊಂಡು, ಆಮೇಲೆ ಒಂದು ಏರಿಯಾದ ಕಸವನ್ನು, ಏರಿಯಾ ಅಂದರೆ ಇಲ್ಲಿ ಹಾರ್ಟ್ ಅಂತ ಇಟ್ಕೊಳ್ಳಿ, ಲಂಗ್ಸ್ ಅಂತ ಇಟ್ಕೊಳ್ಳಿ, ಆ ಥರ ಎಲ್ಲ ಕಲೆಕ್ಟ್ ಮಾಡಿ ಕೊನೆಗೆ ದೇಹದಿಂದ ಹೊರ ಹಾಕೋದು. ಸಿಟಿಯಿಂದ ಹೊರಗಡೆ ನಾವು ಯಾವ ರೀತಿ ಡಿಸ್ಪೋಸ್ ಮಾಡ್ತೀವಿ ಆ ಥರ ಏನಾಗುತ್ತೆ, 10 ಗಂಟೆಯಿಂದ ಈ ಲಿಂಫ್ಯಾಟಿಕ್ ಸಿಸ್ಟಮ್ ಮಲಗ್ತೀವಲ್ಲ, ಮಲಗಿದಾಗ ಆ ಒಂದು ಪಾಸ್ಚರಲ್ಲಿ ಲಿಂಫ್ಯಾಟಿಕ್ ಸಿಸ್ಟಮ್ ಏನು ಮಾಡುತ್ತೆ, ಆದ್ರವ ಮೆದುಳಿನಲ್ಲಿ ಒಂದು ಏನೇನು ಕಲೆಕ್ಟ್ ಆಗಿರುತ್ತೆ ಅಂತಹ ವಿಷಗಳನ್ನು ಎಲ್ಲದನ್ನು ಕಲೆಕ್ಟ್ ಮಾಡ್ಕೊಂಡು ಅದನ್ನು ಡಿಸ್ಪೋಸ್ ಮಾಡುತ್ತೆ. ಇದು ವರ್ಕ್ ಆಗೋದೇ ನಿಮಗೆ ಮಲಗಿದಾಗ ಮಾತ್ರ. ಹಾಗಾಗಿ ಅದರಲ್ಲಿ ಟಾಪ್ ಪ್ರೋಟೀನ್ ಅಂತೀವಿ, ಅಮೆಲಾಯ್ಡ್ ಪ್ಲೇಕ್ಸ್ ಅಂತೀವಿ, ಇವೆಲ್ಲ ಪ್ರೋಟೀನ್ಗಳೇನೆ. ಆದರೆ ಈ ಪ್ರೋಟೀನ್ಗಳು ಹಾಳಾಗಿರುವಂಥ ಪ್ರೋಟೀನ್ ಅಂತ ಅನ್ಬೋದು. ಇದು ಕೆಲಸ ಮಾಡುವ ಪ್ರೋಟೀನ್ ಅಲ್ಲ. ಆ ಪ್ರೋಟೀನಲ್ಲಿ ಏನೋ ಒಂದು ಸಣ್ಣ ಬದಲಾವಣೆಯಾಗಿ ಅದು ವಿಷ ಥರ ಇದೆ, ಅದು ಬೇಕಾಗಿರೋದೆ, ಆದರೆ ಬದಲಾವಣೆಯಿಂದ ವಿಷ ಆಗಿಬಿಟ್ಟಿದೆ. ಅದು ಆ ವಿಷ ನಮ್ಮ ಮೆದುಳಿನಲ್ಲಿ ಇರಬಾರ್ದದು, ಅದು ನಮ್ಮ ಮೆದುಳಿನಿಂದ ಹೊರಗಡೆ ಬರಬೇಕು. ಅದನ್ನು ಮಾಡೋವಂಥದ್ದು ಲಿಂಫ್ಯಾಟಿಕ್ ಸಿಸ್ಟಮು. ಸೊ ಅದನ್ನೆಲ್ಲ ಕಲೆಕ್ಟ್ ಮಾಡಿ ಹೊರ ಹಾಕುತ್ತೆ. ಇದು 10ರಿಂದ 1 ಗಂಟೆಯವರೆಗೂ ಆಗೋ ಅಂಥದ್ದು. ನೀವು 10ರಿಂದ 1 ಗಂಟೆಯವರೆಗೂ ಏನಾದ್ರೂ ನಿದ್ದೆ ಮಾಡದೆ ಹಾಗೆ ಕೆಲಸ ಮಾಡ್ತಾ ಇದ್ದರೆ ಮೆದುಳಿನಲ್ಲಿ ಶೇಖರಣೆಯಾಗುವ ವಿಷಗಳು ಅಲ್ಲಿಂದ ಹೊರ ಬರೋದಿಲ್ಲ, ಅದು ಅಲ್ಲೇ ಉಳ್ಕೊಂಬಿಡುತ್ತೆ. ಅವಾಗೇನಾಗುತ್ತೆ, ಅಲ್ಲೇ ಉಳ್ಕೊಂಡಾಗ ಅದು ನರಕೋಶಗಳನ್ನು ನಾಶ ಮಾಡ್ತಾ ಬರುತ್ತೆ. ಹಾಗಾಗಿ ತುಂಬಾ ಮುಖ್ಯವಾದದ್ದು ನಿದ್ರೆ. ಏನಕ್ಕೆ, ಅದಕ್ಕೆ ನೋಡಿ ವೈದ್ಯರು ಹೇಳ್ತಾರೆ, ಏನೋ ಕಾಯಿಲೆ ಇದೆ ಏನೋ ಅಂತ ನಾವು ಹೋದಾಗ ಚೆನ್ನಾಗಿ ನಿದ್ರೆ ಮಾಡಿ, ರೆಸ್ಟ್ ಮಾಡಿ ಅಂತಾರೆ. ರೆಸ್ಟ್ ಅಂತಂದರೆ ನಿದ್ರೆ ಮಾಡಿ, ಚೆನ್ನಾಗಿ ನಿದ್ರೆ ಮಾಡಿ ಅಂತಾರೆ. ಚೆನ್ನಾಗಿ ಊಟ ಮಾಡಿ, ಬಿಸಿ ಬಿಸಿ ಊಟ ಮಾಡಿ, ಮಾತ್ರೆ ತಗೊಳ್ಳಿ, ನಿದ್ರೆ ಮಾಡಿ, ನಿಮ್ಮ ಕಾಯಿಲೆ ಎಲ್ಲ ವಾಸಿಯಾಗುತ್ತೆ ಅಂತಾರೆ. ಏನಕ್ಕೆ ನಿದ್ರೆ ಬೇಕು ಅಂದರೆ, ನಿಮ್ಮ ಮೆದುಳು ದೇಹದ ಭಾಗಗಳಲ್ಲಿರುವ ಅದು ಎಷ್ಟು ಅಂತಂದರೆ ಲಿಂಫ್ಯಾಟಿಕ್ ಸಿಸ್ಟಮ್ ಇದೆಯಲ್ಲ, ನಮ್ಮ ಈ ಸೂಕ್ಷ್ಮಾಣುಗಳು, ನಮಗೆ ಕಾಯಿಲೆ ತರುವ ಸೋಂಕಿನ ಉಂಟು ಮಾಡುವ ಸೂಕ್ಷ್ಮಾಣುಗಳನ್ನು ನಾಶ ಮಾಡುತ್ತೆ. ಆಮೇಲೆ ದೇಹದಲ್ಲಿ ಹೆಚ್ಚು ನಮ್ಮ ಟಿಶ್ಯೂಗಳಲ್ಲಿ ಒಂದು ಶೇಖರಣೆಯಾಗಿರುವ ದ್ರವವನ್ನು, ನೀರನ್ನು ವಾಪಸ್ಸು ಕಲೆಕ್ಟ್ ಮಾಡ್ಕೊಳ್ಳುತ್ತೆ. ಎಡಿಮಾ ಅಂತ ಆಗುತ್ತೆ ಗೊತ್ತಾ ನಿಮಗೆ. ಈಗ ನೀವು ಎಲ್ಲೋ ಟ್ರಾವೆಲ್ ಮಾಡ್ತೀರಾ, ಲಾಂಗ್ ಜರ್ನಿ ಮಾಡ್ತೀರಾ, ಕಾಲು ಹಂಗೆ ಇಟ್ಕೊಂಡಿರ್ತೀರ, ಊದ್ಕೊಂಡ್ಬಿಡುತ್ತೆ. ಏನಕ್ಕೆ ಅಂದರೆ ಆ ಭಾಗದಲ್ಲಿ ನೀರು ಶೇಖರಣೆಯಾಗಿರುತ್ತೆ. ಅವಾಗೇನು ಮಾಡುತ್ತೆ, ಲಿಂಫ್ಯಾಟಿಕ್ ಸಿಸ್ಟಮ್ ಏನು ಮಾಡುತ್ತೆ, ಶೇಖರಣೆಯಾಗಿ ಅವಾಗೇನು ಮಾಡ್ತಾರೆ, ಕಾಲನ್ನು ಸ್ವಲ್ಪ ಮೇಲೆ ಇಟ್ಕೊಂಡು ಮಲಗಿ, 2 ದಿಂಬು ಹಾಕ್ಕೊಂಡು ಕಾಲನಲ್ಲಿ ಇಟ್ಕೊಂಡು ಮಲಗಿ ಸರಿಯಾಗುತ್ತೆ ಅಂತ ಹೇಳ್ತಾರೆ. ಏನಕ್ಕೆ ಅಂತಂದರೆ ರಿವರ್ಸ್ ಇದಾಗಕ್ಕೆ. ಅದು ಲಿಂಫ್ಯಾಟಿಕ್ ಸಿಸ್ಟಮಲ್ಲಿ ಶೇಖರಣೆ ಆಗಿರುವಂತಹ ಅದ್ರವ ಎಲ್ಲ ವಾಪಸ್ಸು ಬಂದು ಅದನ್ನು ಬ್ಯಾಲೆನ್ಸ್ ಮಾಡೋದು, ಫ್ಲೂಯಿಡ್ ಬ್ಯಾಲೆನ್ಸ್ನ ಮಾಡೋದು ಲಿಂಫ್ಯಾಟಿಕ್ ಸಿಸ್ಟಮು. ಪ್ಯಾಥೋಜನ್ಗಳು, ಸೋಂಕು ಉಂಟು ಮಾಡುವ ರೋಗಾಣುಗಳನ್ನು ಒಂದು ಟ್ರ್ಯಾಪ್ ಮಾಡಿ, ಅದಕ್ಕೆ ಲಿಂಫ್ ನೋಡ್ಸ್ ಅಂತ ಕರಿತೀವಿ. ಟ್ಯಾನ್ಸಿಲ್ಸ್ ಎಲ್ಲ ಇದೆಯಲ್ಲ, ಪ್ಯಾನ್ಕ್ರಿಯಾಸ್, ಇವೆಲ್ಲ ಏನು ಅಂದರೆ ಅದನ್ನು ಕಲೆಕ್ಟ್ ಮಾಡಿ ನಾಶ ಮಾಡುವಂತಹ ಆರ್ಗನ್ಸ್ಗಳು. ಹಾಗಾಗಿ ಇದು ವರ್ಕ್ ಆಗುತ್ತೆ. ಇದು ಮೊದಲನೇದು. ಎರಡನೇದು ಸರ್ಕ್ಯಾಡಿಯಲ್ ರಿದಮ್ ಅಂತ ಇನ್ನು ಕೆಲವು ವಿಡಿಯೋದಲ್ಲಿ ಮಾತಾಡಿದ್ದೀನಿ ನಾನು. ದೈನಂದಿನ ಲಯ, ಪ್ರಕೃತಿಯಲ್ಲಿ ಯಾವ ಥರ ಲಯ ಇದೆ, ನಮ್ಮ ದೇಹದಲ್ಲಿ ಬಯಾಲಜಿಕಲ್ ಕ್ಲಾಕ್ ಅಂತ ಕರಿತೀವಿ. ಕ್ಲಾಕ್ ಅಂದರೆ ಹೊರಗಡೆ ಒಂದು ಕ್ಲಾಕ್ ಯಾವ ಥರ ಇದೆ, ನಮ್ಮ ದೇಹದಲ್ಲಿ ಒಂದು ಬಯಾಲಜಿಕಲ್ ಕ್ಲಾಕ್, ಅದನ್ನು ಹೇಳಿದ್ದೀನಿ. ಸರ್ಕ್ಯಾಡಿಯಲ್ ರಿದಮ್ ಅಂದರೆ ಲಯ ಇದೆ ಪ್ರತಿಯೊಂದು ಅಂಗಾಂಗಕ್ಕೂ, ಹೃದಯ, ಕರಳು, ಮೆದುಳು ಎಲ್ಲದರಲ್ಲೂ ಕ್ಲಾಕ್ಸ್ಗಳಿದೆ. ಜೀವಕೋಶದಲ್ಲೂ ಇದೆ. ಜ್ಞಾಪಕ ಇದೆ ನಿಮಗೆ. ಅದು ಒಂದು 300 ಸುಮಾರು ಹೇಳ್ತಾರೆ, ಸುಮಾರು ಒಂದು 300 ಮೈಕ್ರೋ ಕ್ಲಾಕ್ಸ್ಗಳಂತ ಕರೀತಾರೆ. ಇದು ದೊಡ್ಡ ಕ್ಲಾಕ್ ಅಲ್ಲ, ಮೈಕ್ರೋ ಕ್ಲಾಕ್. ಇವುಗಳೇನೆಂದರೆ ಅದಕ್ಕೆ ತಕ್ಕಂತೆ ಕೆಲಸ ಮಾಡೋಕ್ಕೆ ಆರಂಭ ಮಾಡುತ್ತೆ. ಇದನ್ನೆಲ್ಲ ಕಂಟ್ರೋಲ್ ಮಾಡೋದು SE ಅಂತ, ಸುಪ್ರಾಕಯಾಸ್ಮ್ಯಾಟಿಕ್ ನ್ಯೂಕ್ಲಿಯಸ್ ಅಂತ ಕರಿತೀವಿ. ಇದು ಮೆದುಳಿನಲ್ಲಿರುವಂಥದ್ದು, ಹೈಪೋಥಾಲಮಸ್ ರೀಜನಲ್ಲಿ. ಇದು ಆರ್ಗನ್ ಅಲ್ಲ, ಗ್ರಂಥಿಯಲ್ಲ, ಇದು ಗ್ರೂಪ್ ಆಫ್ ನ್ಯೂರಾನ್ಸ್, ನರಕೋಶಗಳ ಒಂದು ಗುಂಪು. ಇದೇನು ಮಾಡುತ್ತೆ, ಲೈಟ್ ಇರುತ್ತಲ್ಲ, ಲೈಟ್ ಏನಾದರೂ ನಮ್ಮ ರೆಟೈನಾಗೆ, ಕಣ್ಣಿಗೆ ಬಿದ್ದಾಗ ಕಣ್ಣಿನಿಂದ ಸುಪ್ರಾಕಯಾಸ್ಮೆಟಿಕ್ ನ್ಯೂಕ್ಲಿಯಸ್ಗೆ ಹೋಗುತ್ತೆ. ಆಪ್ಟಿಕ್ ಕಯಾಸ್ಮದ ಮುಖಾಂತರ ಸುಪ್ರಾಕಯಾಸ್ಮೆಟಿಕ್ ನ್ಯೂಕ್ಲಿಯಸ್ಗೆ ಹೊರಟೋಗುತ್ತೆ. ಅಂದರೆ ಗ್ರೂಪ್ ಆಫ್ ನ್ಯೂರಾನ್ಸ್, ನರಕೋಶಗಳು. ಅಲ್ಲಿಂದ ಅದು ಹೈಪೋಥಾಲಮಸ್ ಮುಖಾಂತರ ಅದು ನಮ್ಮ ಪೈನಿಯಲ್ ಗ್ಲ್ಯಾಂಡ್ನ ತಲುಪುತ್ತೆ. ಪೈನಿಯಲ್ ಗ್ಲ್ಯಾಂಡ್ ಅನ್ನುವುದು ಒಂದು ಮೆಲೋಟನಿನ್ ಎನ್ನುವ ಹಾರ್ಮೋನನ್ನು ಉತ್ಪಾದನೆ ಮಾಡುವ ಒಂದು ಗ್ರಂಥಿ, ಅದು ಎಂಡೋಕ್ರೈನ್ ಆರ್ಗನ್. ಆ ಮೆಲೋಟನಿನ್ ಏನಂತಂದರೆ ರಾತ್ರಿ ನಾವು ಮಲಗಿದಾಗ ಬಿಡುಗಡೆಯಾಗುವಂಥ ಹಾರ್ಮೋನು ಡಾರ್ಕಲ್ಲಿದ್ದಾಗ ಬಿಡುಗಡೆಯಾಗುತ್ತೆ.
ಆಗುತ್ತದೆ. ಯಾವುದೇ ಲೈಟ್ ಇರಬಾರ್ದು. ಲೈಟ್ ಇದ್ದರೆ ಆ ಹಾರ್ಮೋನು ಹಾಗೆಯೇ ಸ್ರವಿಸುವಿಕೆ ನಿಂತು ಹೋಗ್ಬಿಡುತ್ತೆ. ಏನು ಡಿಸ್ಟರ್ಬೆನ್ಸ್ ಇರಲ್ಲ. ಡಿಸ್ಟರ್ಬೆನ್ಸ್ ಅಂದರೆ ಲೈಟ್ದು ಇಲ್ಲ ಇದ್ದಾಗ ಬಿಡುಗಡೆಯಾಗುತ್ತೆ. ಅದು ಯಾವ ಥರ ಅಂದರೆ ಅದು ಒಂಥರ ಮ್ಯಾಜಿಕ್ ಹಾರ್ಮೋನ್ ಥರ. ನಮಗೆ ರೋಗ ಪ್ರತಿರೋಧಕ ಶಕ್ತಿ ಜಾಸ್ತಿ ಮಾಡೋದು, ಕ್ಯಾನ್ಸರ್ ಜೀವಕೋಶಗಳನ್ನು ನಾಶ ಮಾಡೋ ಅಂಥದ್ದು, ನಮ್ಮ ಸೈಟೋಕೈನ್ಸ್ಗಳನ್ನು ಜಾಸ್ತಿ ಮಾಡೋ ಅಂಥದ್ದು, ಈ ಥರ ಒಳ್ಳೆ ರಿಪೇರ್ ಮಾಡೋ ಅಂಥದ್ದು. ಗ್ರೋತ್ ಹಾರ್ಮೋನು ಜಾಸ್ತಿ ಬಿಡುಗಡೆಯಾಗುತ್ತೆ ಅದರ ಇನ್ಫ್ಲೂಯೆನ್ಸಿಂದ. ಮತ್ತು 1 ಡಜನ್ ಹಾರ್ಮೋನ್ಗಳು ಮಲಗಿದಾಗ ಬಿಡುಗಡೆಯಾಗುತ್ತೆ. ಆಮೇಲೆ ಏನೇನು ಸೆಲ್ಯುಲರ್ ಡ್ಯಾಮೇಜ್ಗಳು ಬೆಳಗಿನ ಹೊತ್ತಾಗಿರುತ್ತೆ ಅದನ್ನೆಲ್ಲ ಸರಿ ಮಾಡೋ ಕೆಲಸ ರಾತ್ರಿ ಹೊತ್ತು ನಡೆಯುತ್ತೆ. ನಾವು ಮಲಗಿದಾಗ ಆಗೋದು. ನಾವೇನಾದರೂ ಮಲಗದೆ ಹೋದರೆ ಯಾವ ಕೆಲಸನೂ ಆಗಲ್ಲ. ಮೆಲಟೋನಿನ್ ಬಿಡುಗಡೆ ಆಗಲ್ಲ. ಸುಪ್ರಕಯಾಸ್ಮೆಟಿಕ್ ನ್ಯೂಕ್ಲಿಯಸ್ ಆ್ಯಕ್ಟಿವೇಟ್ ಆಗೋದಿಲ್ಲ. ಈ ಸುಪ್ರಕಯಾಸ್ಮೆಟಿಕ್ ನ್ಯೂಕ್ಲಿಯಸ್ ಇದೆಯಲ್ಲ, ಇದು ನಮ್ಮ ಅವೇಕನ್ನು ಮತ್ತು ಸ್ಲೀಪು ಈ ಸೈಕಲ್ನ ನಿರ್ಧಾರ ಮಾಡೋ ಅಂಥದ್ದು. ನೀವು ಮಲಗೋದು ಎದ್ದೇಳೋದು. ಈಗ ನೋಡಿ, ನೀವು ಯಾವುದೋ ಊರಿಗೆ ಹೋಗಬೇಕು ಅಂತ ಅಂದ್ಕೊಂಡಿರ್ತೀರ, ನೀವೇನೋ ಅಲಾರಾಮ್ ಕ್ಲಾಕ್ ಇಟ್ಟಿರೋದಿಲ್ಲ, ಸುಮ್ಮನೆ ಹಂಗಂತ ತಾಟ್ ಹಾಕೊಂಡು ಮಲಗಿರ್ತೀರ, ನಾಳೆ ಇಷ್ಟೊತ್ತಿಗೆ ನಾನು ಹೋಗಬೇಕು ಅಂತ. ನೀವು ಅಲಾರಾಮ್ ಇಡದೆ ಹೋದ್ರೂ ನಿಮ್ಗೆ ಎಚ್ಚರ ಆಗುತ್ತೆ. ಕೆಲವು ಸ್ವಲ್ಪ ಅರ್ಲಿನೂ ಆಗ್ಬೋದು. ಇನ್ನೂ ಒಂದು ಅರ್ಧ ಗಂಟೆ ಇದ್ದಾಗೆ ಕಂಡುಬಿಟ್ಟು ನೋಡಿದ್ರೆ ಇನ್ನೂ ಅರ್ಧ ಗಂಟೆ ಇದೆಯಲ್ಲ, ಆಮೇಲೆ ಮಲ್ಕೊಂಡ್ರೆ ನಿದ್ದೆ ಬಂದ್ಬಿಡುತ್ತೆ. ಮಲಗಬಾರ್ದು. ಒಂದು ಅರ್ಧ ಗಂಟೆ ಮೊದಲೇನೂ ಗೊತ್ತಾಗುತ್ತೆ. ಕೆಲವ್ರಿಗೆ ಎಕ್ಸಾಕ್ಟ್ ಆ ಟೈಮ್ಗೆ ಗೊತ್ತಾಗುತ್ತೆ. ಅಲಾರಾಮೇ ಬೇಡ. ಇದು ಆ ಥರ ನಮ್ಮನ್ನು ಎಚ್ಚರಿಕೆ ಮಾಡೋದು. ಮತ್ತು ಬೆಳಕು ಬಂದಾಗ ನಮ್ಮನ್ನು ಎಚ್ಚರ ಮಾಡೋಂಥದ್ದು. ರಾತ್ರಿ ಆದಾಗ ನಮಗೆ ನಿದ್ರೆ ಬರೆಸುವಂಥದ್ದು ಇದು. ಮತ್ತು ನಮ್ಮ ಬಾಡಿ ಟೆಂಪರೇಚರು, ದೇಹದ ಫಿಸಿಯಾಲಜಿ ಮತ್ತು ಹಾರ್ಮೋನ್ ಬ್ಯಾಲೆನ್ಸ್ ಇದೆಯಲ್ಲ, ಇದನ್ನೆಲ್ಲ ಮಾಡೋದು ಸುಪ್ರಕಯಾಸ್ಮೆಟಿಕ್ ನ್ಯೂಕ್ಲಿಯಸ್. ತುಂಬ ಅದ್ಭುತವಾದದ್ದು. ದೇಹದಲ್ಲೇ ಎಲ್ಲ ಇದೆ. ದೇಹನೇ ಬ್ರಹ್ಮಾಂಡ. ಅದಕ್ಕೆ ನಾನು ಅದನ್ನು ಎಷ್ಟು ಸಲ ಹೇಳಿದ್ರೂ ನಂಗೆ ತೃಪ್ತಿಯಾಗಲ್ಲ. ಏಕೆಂದರೆ ನಾನು ಓದಾದಾಗ ಒಂದೊಂದು ಸಂಶೋಧನಾ ಗ್ರಂಥಗಳು ಇದನ್ನು ಓದಿದಾಗ ನಾನು ಅದರಲ್ಲೇ ಮುಳುಗೋಗ್ಬಿಡ್ತೀನಿ. ಅದನ್ನು ಕಂಪೇರ್ ಮಾಡ್ಕೊಳ್ತೀನಿ. ಪ್ರಕೃತಿ ಅಯ್ಯೋ ಯಾವ ಥರ ಅದ್ಭುತಗಳು ನಮ್ಮ ದೇಹದಲ್ಲೇ ಇದೆ. ಆದರೆ ಇದನ್ನು ನಾವು ತಿಳ್ಕೊಳ್ಳೋದೆ ನಮ್ಮ ದೇಹವನ್ನು ಹಾಳು ಮಾಡ್ಕೊತಾ ಇದ್ದೀವಲ್ಲ. ಅಷ್ಟು ಅದ್ಭುತವಾದ ಕ್ರಿಯೆಗಳು ದೇಹದಲ್ಲಿ ನಡೆಯುತ್ತೆ. ಹಾಗಾಗಿ ಇದೆಲ್ಲ ನಮ್ಮ ಮೆಲಟೋನಿನ್ ಸೆಕ್ರೀಷನ್ ಆಗ್ಬೋದು, ನಮ್ಮ ಬಯಾಲಜಿಕಲ್ ಕ್ಲಾಕ್ಗಳಾಗ್ಬೋದು, ಸರಿಯಾಗಿ ಹೃದಯ ಸರಿಯಾಗಿ ಅದು ನಡಿಬೇಕು, ನಮ್ಮ ಜೀರ್ಣಾಂಗ ವ್ಯವಸ್ಥೆ ಚೆನ್ನಾಗಿರಬೇಕು ಅಂತಂದರೆ ಬಯಾಲಜಿಕಲ್ ಕ್ಲಾಕ್ ಸರಿಯಾಗಿ ಕೆಲಸ ಮಾಡಬೇಕು. ಕರೆಕ್ಟಾಗಿ ನಿದ್ರೆನೇ ಇದು ಎಲ್ಲದಕ್ಕೂ. ನಿದ್ರೆನೇ ಎಲ್ಲದಕ್ಕೂ ಮದ್ದು ಅಂತ ನಾವು ಹೇಳ್ಬೋದು. ಎಲ್ಲ ಕಾಯಿಲೆಗಳ ಮದ್ದು ಯಾವುದು ಅಂದರೆ ನಿದ್ರೆ ನೀವು ಮಾಡ್ತು ಅಂತಂದರೆ ನೋಡಿ ಚೆನ್ನಾಗಿ ಎಲ್ಲದು ದೇಹದ ಏನೇನು ಡ್ಯಾಮೇಜ್ ಇರುತ್ತೆ ಮೈಕ್ರೋ ಲೆವೆಲಲ್ಲಿ ಡ್ಯಾಮೇಜ್ಗಳು ರಿಪೇರ್ ಆಗೋಕ್ಕೆ ಶುರು ಆಗುತ್ತೆ. ಇನ್ನೊಂದು ಬಹಳ ಮುಖ್ಯವಾದದ್ದು, ಯಾರು ಚೆನ್ನಾಗಿ ನಿದ್ರೆ ಮಾಡ್ತಾರೆ ಅವರ ರೋಗ ಪ್ರತಿರೋಧಕ ಶಕ್ತಿ ತುಂಬ ಚೆನ್ನಾಗಿರುತ್ತೆ, ಅದ್ಭುತವಾಗಿರುತ್ತೆ. ಪಕ್ಕದಲ್ಲಿ ಕೂತ್ಕೊಂಡು ವೈರಲ್ ಕೋಲ್ಡ್ ಇದು ಆದರೂ ಏನೂ ಆಗಲ್ಲ ಅವರಿಗೆ, ಅಷ್ಟು ಚೆನ್ನಾಗಿ ಸ್ಟ್ರಾಂಗ್ ಆಗಿರುತ್ತೆ. ಇದ್ರ ಮೇಲೆ ಒಂದು ಎಕ್ಸ್ಪರಿಮೆಂಟು ಸಹ ಮಾಡಿದ್ದಾರೆ. ಇಮ್ಯುನಿಟಿ ರಿಲೇಟೆಡು, ಹಾರ್ಮೋನ್ ಸೆಕ್ರೀಷನ್ನು ಮತ್ತು ನಮ್ಮ ಅವೇಕನ್ನು, ಇದು ಈ ಫಿಸಿಯಾಲಜಿ ಎಲ್ಲ ಇದೆಯಲ್ಲ, ಅದ್ಭುತವಾಗಿ ಎಲ್ಲದನ್ನು ಇದು ಮಾನಿಟ್ರ್ ಮಾಡ್ತಾ ಬರುತ್ತೆ. ಇದರ ಜೊತೆಯಲ್ಲಿ ಈ ರೋಗ ಪ್ರತಿರೋಧಕ ಶಕ್ತಿಗೆ ಪೂರಕವಾಗಿ ಎಕ್ಸ್ಪರಿಮೆಂಟ್ಸ್ಗಳು ಮಾಡಿದ್ದಾರೆ. 2 ಗುಂಪುಗಳನ್ನು ತಗೊಂಡಿದ್ದಾರೆ. ಒಂದು ಗುಂಪು ಕೇವಲ 4 ಗಂಟೆ ನಿದ್ರೆ ಮಾಡೋ ಅಂಥದ್ದು ಒಂದು ಗುಂಪು. ಇನ್ನೊಂದು ಗುಂಪು 8 ಗಂಟೆಗಳ ಕಾಲ ನಿದ್ರೆ ಮಾಡೋ ಅಂಥದ್ದು. 2 ಗುಂಪುಗಳಲ್ಲೂ ಏಜ್ ಒಂದೇ ಇರೋ ಅಂಥದ್ದು. ಏಜ್ದು ನಾವು ಕೇಸ್ ಕಂಟ್ರೋಲ್ ಡೇಟಾ ಸೆಟ್ ಅಂತ ಮಾಡ್ತೀವಿ ಹ್ಯೂಮನ್ ಜೆನೆಟಿಕ್ಸಲ್ಲಿ ಮಾಡಬೇಕಾದ್ರೆ. ಒಂದೇ ಏಜ್ ಇರೋ ಅಂಥದ್ದು, ಒಂದೇ ಜೆಂಡರು, ಆ ಥರದ್ದು 2 ಗುಂಪಲ್ಲೂ ಒಂದು 100 ಜನನ ತಗೊಳ್ಳೋ ಅಂಥದ್ದು A-B ಅಂತ ಮಾಡ್ಕೊಳ್ಳೋದು. ಆಮೇಲೆ ಇಬ್ಬರಿಗೂ ಫ್ಲೂ ಶಾಟ್ಗಳನ್ನು ಕೊಟ್ಟಿದ್ದಾರೆ. ಫ್ಲೂ ಶಾಟ್ ಅಂತ ನಾವು ಅಮೆರಿಕದಲ್ಲಿ ಎಲ್ಲ ವೆಸ್ಟರ್ನ್ ಕಂಟ್ರೀಸಲ್ಲಿ ಕೊಡ್ತಾರೆ. ನಮ್ಮ ದೇಶದಲ್ಲಿ ಇನ್ನೂ ಅದು ಅಭ್ಯಾಸ ಇಲ್ಲ. ಪ್ರತಿ ಸೀಸನ್ನು ಬಂದಾಗ ಫ್ಲೂ ಆಗಬಾರ್ದು, ಈ ವೈರಲ್ಲು ಇದು ಎಲ್ಲ ಆಗಬಾರ್ದು ಅನ್ನೋದಕ್ಕೆ ಫ್ಲೂ ಶಾಟ್ ಅಂತ ವ್ಯಾಕ್ಸಿನ್ ಥರ ಕೊಡೋದು. ಸೊ ಅದು ಒಂದು ಸ್ವಲ್ಪ ರಕ್ಷಣೆ ಕೊಡುತ್ತೆ ಅಂತ. ನಮಗೆ ಏನು ಬೇಕಾಗಿಲ್ಲ, ಏಕೆಂದರೆ ನಮ್ಮ ಆಹಾರದಲ್ಲೇ ಬೇಕಾದಷ್ಟು ರೋಗ ಪ್ರತಿರೋಧಕ ಶಕ್ತಿಯನ್ನು ನೀಡುವಂತಹ ವಸ್ತುಗಳನ್ನ ಬಳಕೆ ಮಾಡ್ತೀವಿ. ಅರಿಶಿನ ಮಾಡ್ತೀವಿ, ಆಮೇಲೆ ಪೆಪ್ಪರು, ಮೆಣಸನ್ನು ಮಾಡ್ತೀವಿ, ಶುಂಠಿ, ಇವೆಲ್ಲ ರೋಗ ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸುವಂಥದ್ದೇ. ಕಷಾಯ ಮಾಡ್ಕೊಂಡು ಕುಡಿದ್ರೆ ನಮಗೆ ಯಾವ ಫ್ಲೂನೂ ಬರೋದಿಲ್ಲ. ಚಳಿಗಾಲದಲ್ಲಿ ಮೊದಲು ಕಷಾಯ ಎಲ್ಲ ಮಾಡ್ಕೊಂಡು ಕುಡಿತಾ ಇದ್ವಲ್ಲ, ಅದು ಕುಡಿಯೋರಿಗೆ ಫ್ಲೂ ಶಾಟ್ ಹಾಕಬೇಕು. ಅದೆಲ್ಲ ಏನಂದ್ರೆ ವೆಸ್ಟರ್ನರ್ಸ್ಗೆ, ಏಕೆಂದರೆ ಅವ್ರಿಗೆ ಕಷಾಯ ಎಲ್ಲ ಗೊತ್ತಿಲ್ವಲ್ಲ. ಹಾಗಾಗಿ ಸೊ 2 ಗುಂಪಿಗೂ ಫ್ಲೂ ಶಾಟ್ ಕೊಟ್ಟಿದ್ದಾರೆ. ಆಮೇಲೆ 8 ಗಂಟೆ ನಿದ್ರೆ ಮಾಡುವ ಒಂದು ಗುಂಪು, 4 ಗಂಟೆ ನಿದ್ರೆ ಮಾಡುವ ಒಂದು ಗುಂಪು. 8 ಗಂಟೆ ನಿದ್ರೆ ಮಾಡುವ ಗುಂಪಿನಲ್ಲಿ 80% ಆ್ಯಂಟಿಬಾಡಿಗಳು ರೇಸ್ ಆಗಿರೋದು ಗೊತ್ತಾಗಿದೆ. ರೋಗ ಪ್ರತಿರೋಧಕ ಶಕ್ತಿ ತುಂಬ ಚೆನ್ನಾಗಿ ಆ್ಯಕ್ಟಿವೇಟ್ ಆಗಿ ಆ್ಯಂಟಿಬಾಡಿಗಳಿರುತ್ತೆ ನಮ್ಮ ದೇಹದಲ್ಲಿ. IgG, IgM, IgA ಆ ಥರದ್ದು ಆ್ಯಂಟಿಬಾಡಿಗಳು ಅಂತ ಕರಿತೀವಿ. ಅಂದರೆ ಪ್ರತಿಕಾಯಗಳು
ಯಾವುದೇ ಒಂದು ರೋಗಾಣು ಬಂದಾಗ ಅದಕ್ಕೆ ಪ್ರತಿಕಾಯಾಗಿ ಕೆಲಸ ಮಾಡಿ ನಮ್ಮನ್ನು ರಕ್ಷಣೆ ಮಾಡೋದು. ಅದೇ 4 ಗಂಟೆಗಳ ನಿದ್ರೆ ಮಾಡೋದ್ರಲ್ಲಿ ಕೇವಲ 30% ಮಾತ್ರ ಬಿಡುಗಡೆಯಾಗಿದೆ. ತುಂಬ ಇದನ್ನು ಅವರು ಎಲೈಸಾ ಮೆಥಡಾಲಜಿಲಿ ನೋಡಿದ್ದಾರೆ, ಎಷ್ಟು ಆ್ಯಂಟಿಬಾಡಿಗಳು ಇದೆ ಇವರಲ್ಲಿ, ಎಷ್ಟು ಬಿಡುಗಡೆ. ಕೊನೆಗೆ ಅದರ ಒಂದು ಟೇಕ್ ಹೋಮ್ ಮೆಸೇಜ್ ಏನು ಅಂತಂದರೆ, ನಿದ್ರೆ ಮಾಡಿದಾಗ ನಿಮ್ಮ ರೋಗ ಪ್ರತಿರೋಧಕ ಶಕ್ತಿ ಉದ್ದೀಪನಗೊಳ್ಳುತ್ತದೆ ಅಂತೇಳಿ. ಹಾಗಾಗಿ ನಿದ್ರೆ ಅನ್ನೋದು ಬಹಳ ಮುಖ್ಯ. ಕೆಲವೊಮ್ಮೆ ಏನಾಗುತ್ತೆ ನೋಡಿ, ಈಗ ವಿದ್ಯಾರ್ಥಿಗಳು ಎಕ್ಸಾಮ್ ಟೈಮಲ್ಲಿ ಓದ್ಕೋಬೇಕು, ನಾನು ಆವಾಗ ಓದ್ಕೊಂಡ್ಲೇಬೇಕು, ಏನು ಮಾಡೋಕ್ಕಾಗಲ್ಲ. ಸೊ ಕೆಲವೊಮ್ಮೆ ಏನಾಗುತ್ತೆ, ಶಿಫ್ಟ್ಗಳು ಅಂತ ಬರುತ್ತೆ. ಶಿಫ್ಟು ಮಧ್ಯೆ ಏನಾಗುತ್ತೆ ಅಂದರೆ, ಕೆಲವು ತಿಂಗಳುಗಳು ಕೊಡ್ತಾರೆ, ಅದನ್ನು ಕಂಟಿನ್ಯೂಸ್ಸು ಕೊಡೋದಿಲ್ಲ, ಕೆಲವು ತಿಂಗಳುಗಳಿಗೆ ಮಾತ್ರ ಕೊಡ್ತಾರೆ. ಸೊ ಅಂಥ ಟೈಮಲ್ಲಿ ಡಿಸ್ಟರ್ಬ್ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ಕೆಲವು ಸಲ ಪ್ರೊಫೆಷನ್ನೇ ಆ ಥರ ಇರುತ್ತೆ. ಆದರೆ ಅನ್ನೆಸಸರಿ ಈಗ ನಿಮಗೆ ಅದು ಬೇಕೇ ಬೇಕು ಅಂದಾಗ, ಈಗ ಡ್ರೈವರ್ಗಳು ನೈಟ್ ಬಸ್ ಟ್ರಾವೆಲಲ್ಲಿ ಅವರು ಕಂಡಕ್ಟರ್ಸು, ಡ್ರೈವರ್ ಅವರೆಲ್ಲ ಕೆಲವರು ನಿದ್ದೆ ಮಾಡ್ತಾ ಇರ್ತಾರೆ, ಒಬ್ಬರು ಡ್ರೈವ್ ಮಾಡ್ತಾ ಇರ್ತಾರೆ. ಅಲ್ಲೂ ಒಂದು ಸ್ವಲ್ಪ ಇದೆಲ್ಲ ಹೆಂಗೆ ಅಂದರೆ ಒಂದು ಅಡ್ಜಸ್ಟ್ ಮಾಡ್ಕೋಬೇಕು. ಎಲ್ಲೋ ಒಂದು ಕಡೆ ಅದನ್ನು ನಾವು ಒಂದು ಹೊಂದಾಣಿಕೆ ಇದ್ದಾಗ ಅಂಥ ಪ್ರೊಫೆಷನಲ್ಲಿ ಇದ್ದವರು ಸಹ ಎಲ್ಲೋ ಒಂದು ಸ್ವಲ್ಪ ನಿದ್ರೆ ಮಾಡ್ಕೊಂಡು ಅವರ ಒಂದು ಆಯಾಸವನ್ನು ಪರಿಹಾರ ಮಾಡ್ಕೋಬೋದು. ಆದರೆ ನಾನು ಹೇಳಕ್ಕೆ ಹೋಗ್ತಿರೋದು, ಸರಿ ಸುಮ್ಮನೆ ಕೂತ್ಕೊಂಡು ಟಿ ವಿ ನೋಡ್ತಾ ಕೂತ್ಕೊಂಡ್ಬಿಡೋದು ಇಡೀ ರಾತ್ರಿ. ಒಂದು ಮೂವಿ ಹಾಕ್ಕೊಳ್ಳೋದು, 9 ಗಂಟೆಗೆ ಮೂವಿ ನೀವು ಹಾಕ್ಕೊಂಡ್ರೆ 12 ಗಂಟೆ ಆದರೂ ಮುಗಿಯೋದಿಲ್ಲ. ಅದು 9-10 ಗಂಟೆಗೆ ನೀವು ಹಾಕ್ಕೊಂಡ್ರೆ ಮುಗಿಯೋದು 1 ಗಂಟೆ ಆಗುತ್ತೆ. ಆಮೇಲೆ ಇಂಟ್ರೆಸ್ಟಿಂಗು ಮಧ್ಯೆ ಬಿಡೋಂಗಿಲ್ಲ. ಈ ಥರ ಅನ್ನೆಸಸರಿ ಮಾಡ್ಕೊಳ್ಳೋದು. ಅಥವಾ ರಾತ್ರಿ ಎಲ್ಲ ಬೆಳಗ್ಗೆ ಮಾಡೋ ಅಥವಾ ಬೆಳಗಿನ ಜಾವ ಎದ್ದು ಮಾಡೋ ಅಂಥ ಕೆಲಸನ ಬೆಳಗಿನ ಹೊತ್ತು ಮಾಡ್ಬೋದು. ಇವರೇನು ಮಾಡ್ತಾರೆ, ರಾತ್ರಿ ಎಲ್ಲ ಮಾಡ್ತಾ ಕೊಡೋದು. ಯಾವುದೋ ಒಂದು ಪ್ರೆಸೆಂಟೇಷನ್ಗೆ ನಾಳೆ ರೆಡಿ ಆಗಬೇಕು, ಕೆಲವು ವೆರಿ ನೆಸಸರಿ ಮಾಡಿ, ನನಗೆ ವೆರಿ ಎಸೆನ್ಷಿಯಲ್, ನನಗೆ ನಾಳೆ ಪ್ರೆಸೆಂಟೇಷನ್ ಕೊಡಬೇಕು ಅಂದಾಗ ನೀವು ಮಾಡಿ. ಆದರೆ ನನಗೆ ಟೈಮ್ ಇದೆ ಅಂದಾಗ ಬೆಳಗಿನ ಹೊತ್ತು ಎದ್ದು ಬ್ರಹ್ಮಿ ಮುಹೂರ್ತದಲ್ಲಿ ಮಾಡಿ, ಇನ್ನೂ ಚೆನ್ನಾಗಿ ಬರುತ್ತಲ್ಲ ಅದು. ರಾತ್ರಿ ಎಲ್ಲ ಇದು ಮಾಡೋ ಬದಲು ನೀವು 3:30 ಬೇಕಾದ್ರೆ 4 ಗಂಟೆಗೆ ಎದ್ದೇಳ್ಬೋದು, 3:30 3:45ಗೆ ಎದ್ದೇಳ್ಬೋದು. ಅಂದರೆ ಇದೆಲ್ಲ ಏನಂದರೆ, ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ನನ್ನಲ್ಲಿ ಸ್ವಲ್ಪ ಜಾಣತನೂ ಇರಬೇಕು, ನಾನು ಯಾವ ಥರ ಟೈಮ್ ಮ್ಯಾನೇಜ್ ಮಾಡಬೇಕು ಅಂತೇಳಿ. ಇಲ್ಲೇನು ಮಾಡಿದ್ದಾರೆ, ಈ ಥರ ರಾತ್ರಿ ಯಾವಾಗ ಅನ್ನೆಸಸರಿ ಚಾಟ್ ಮಾಡ್ಕೊಂಡು, ಮೂವಿ ನೋಡ್ಕೊಂಡು, ರೀಲ್ಸ್ ನೋಡ್ಕೊಂಡು, ಮೊಬೈಲ್ ಅಡಿಕ್ಷನ್ ಮಾಡ್ಕೊಂಡಿರೋ ಅಂಥವ್ರಿಗೆ ದಯವಿಟ್ಟು ಅದನ್ನು ಮಾಡಬೇಡಿ. ಏಕೆಂದರೆ ನೇರವಾಗಿ ನಿಮ್ಮ ನಿದ್ರೆ ನೀವು ಕಾಂಪ್ರಮೈಸ್ ಮಾಡ್ತಾ ಬಂದರೆ ಮೆದುಳಿಗೆ, ಹೃದಯಕ್ಕೆ ಅದರಿಂದ ತೊಂದರೆಗಳು ಜಾಸ್ತಿ. ಕೆಲವೊಮ್ಮೆ ಏನಾಗುತ್ತೆ, ನಿದ್ರೆ ಹೊರಟೋಗ್ಬಿಡುತ್ತೆ ಯಾವುದೋ ಸಂದರ್ಭದಲ್ಲಿ. ನನಗೊಂದು ಸಲ ಆಗಿತ್ತು, ಏನು ಮಾಡಿದ್ರು ಅದು ಏನಾಗಿತ್ತು, ನನ್ನ ಬಾಡೀಲಿ ಏನು ವ್ಯತ್ಯಾಸ ಆಗಿತ್ತು, ನಿದ್ರೆನೇ ಬರ್ತಾಯಿಲ್ಲ. 2 ದಿನ 3 ದಿನ ಆದರೂ ರಾತ್ರಿ ನಿದ್ರೆ ಮಾಡೋಕ್ಕೆ ಆಗ್ತಾಯಿಲ್ಲ. ಇನ್ನೊಂದು ದಿನ ಆಗಿಬಿಟ್ಟಿದ್ರೆ ಹುಚ್ಚು ಹಿಡಿದಿಯೋದು ಬಾಕಿ ಅಂತ ಅನ್ನಿಸ್ಬಿಡ್ತು ನನಗೆ. ಆಗಲ್ಲ, ಚಡಪಡಿಕೆ. ನಿದ್ರೆ ಇಲ್ಲ ಅಂದರೆ ಏನಕ್ಕೆ ಡಿಸ್ಟರ್ಬ್ ಆಯಿತು ಅನ್ನೋದು ಗೊತ್ತಿಲ್ಲ. ಇರುತ್ತೆ ಸಬ್ ಕಾನ್ಷಿಯಸ್ ಮೈಂಡಲ್ಲಿ, ಯಾವುದೋ ಆತಂಕ ಇರ್ಬೋದು, ಭಯ ಇರ್ಬೋದು, ಏನೋ ಒಂದು ಇರುತ್ತೆ. ಪ್ರತಿಯೊಬ್ಬರಿಗೂ ಒಂದು ಸಂದರ್ಭದಲ್ಲಿ ಆಗ್ಬೋದು. ನಿದ್ರೆನೇ ಬರ್ತಾಯಿಲ್ಲ. ಕೊನೆಗೆ 2 ದಿನ 3ನೇ ದಿನಕ್ಕೆ ನಾನು ಹಿಂಗೆ ಇದ್ಬಿಟ್ರೆ ನಿಜವಾಗ್ಲೂ ಅವಾಗ ಅನ್ನಿಸ್ತು, ಅಬ್ಬಾ ನಿದ್ರೆ ಇಲ್ಲ ಅಂದರೆ ಮನುಷ್ಯ ಹುಚ್ಚಾಗ್ಬಿಡ್ತಾನೆ. ಅಲ್ಲಿವರೆಗೂ ನನಗೆ ನಿದ್ರೆಯ ಮಹತ್ವ ಗೊತ್ತಾಗಿದ್ದು ಯಾವಾಗ ನಾನು ನಿದ್ರೆ ಮಾಡೋಕ್ಕಾಗದೆ ನನಗೆ ಚಡಪಡಿ. ನಾನು ಒಂದು ಮೂವಿ ನೋಡಿದೆ, ಮಿಣುಕು ಹುಳು ಅಂತ, ಯಾವುದೋ ಒಂದು ಮಿಂಚು ಹುಳು ಅಂತ ಒಂದು ಮೂವಿ. ಅದು ಇವರು ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಒಂದು ಏನೋ ಡೈರೆಕ್ಟ್ ಮಾಡಿರೋದು. ಅದರಲ್ಲಿ ಅವನಿಗೆ ತಂದೆ ತಾಯಿಗಳು ತೀರೋಗ್ಬಿಡ್ತಾರೆ, ಅವನಿಗೆ ನಿದ್ದೆ ಮಾಡೋಕ್ಕಾಗ್ತಾರಲ್ಲ. ನನಗೆ ನೋಡಿದಾಗ ಗೊತ್ತಾಗೋಯ್ತು, ಮೂವಿಗೆ ನನಗೆ ಕನೆಕ್ಟ್ ಆಗಿಬಿಡ್ತು. ಏಕೆಂದರೆ ನಾನು ಅನುಭವಿಸಿದ್ದೆ ಒಂದು. ಬಟ್ ಅಷ್ಟೊಂದು ಜಾಸ್ತಿ ಅಲ್ಲ ಅದು, ಏಕೆಂದರೆ ಅವ್ನಿಗೆ ತುಂಬ ಶಾಕ್ ಆಗಿರುತ್ತೆ, ಮೆಂಟಲಿ ತುಂಬ ತೊಂದರೆಗಳಾಗಿರುತ್ತೆ. ಹಾಗಾಗಿ ನಾನು ತಕ್ಷಣ ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು, ನನಗೆ ಪರಿಚಯದವರು ಇದ್ದಾರೆ, ಅವ್ರ ಹತ್ರ ಹೋಗಿ ಹೇಳಿದ್ದೆ. ಒಂದಷ್ಟು ದಿನ ಮೇಡಮ್ ಮೆಡಿಸನ್ ತಗೊಂಡೆ, ಆರಾಮಾಯಿತು. ಅಂದರೆ ಕೆಲವೊಮ್ಮೆ ಆ ಥರ ಆದಾಗ ದಯವಿಟ್ಟು ಡಾಕ್ಟ್ರುಗಳ ಹತ್ರ ಹೋಗಿ ಮೆಡಿಸನ್ ತಗೊಳ್ಳಿ. ಅಯ್ಯೋ ನಿದ್ರೆ ಮಾತ್ರೆ ಕೊಟ್ಬಿಡ್ತಾರೆ, ಅಯ್ಯೋ ನನಗೆ ಅಡಿಕ್ಷನ್ ಆಗುತ್ತೆ. ನಿಮ್ಮ ಮೊಬೈಲ್ ಅಡಿಕ್ಷನ್ಗಿನ್ನ ದೊಡ್ಡ ಅಡಿಕ್ಷನು ಯಾವುದೂ ಇಲ್ಲ. ಶಾಪಿಂಗ್ ಅಡಿಕ್ಷನ್ಗಿನ್ನ ದೊಡ್ಡ ಅಡಿಕ್ಷನು ಯಾವುದೂ ಇಲ್ಲ. ಅದೇ ರೀತಿ ಜಂಕ್ ಫುಡ್ನ ತಿನ್ನೋ ಅಡಿಕ್ಷನ್ ಇದೆಯಲ್ಲ, ಅದಕ್ಕಿಂತ ದೊಡ್ಡದು ಯಾವ ಅಡಿಕ್ಷನ್ನು ಇಲ್ಲ. ಹಾಗಾಗಿ ಡಾಕ್ಟ್ರ್ ಹತ್ರ ಹೋಗಿ ಕೆಲವು ದಿನಗಳು ಮಾತ್ರ ಕೊಡ್ತಾರೆ, ಅದೇ ಅಭ್ಯಾಸ ಆಗಲ್ಲ. ನಿದ್ರೆ ಮಾತ್ರೆ ಆ ಸಂದರ್ಭಕ್ಕೆ ಬೇಕಿರುತ್ತೆ, ದೇಹಕ್ಕೆ ರೆಸ್ಟ್ ಬೇಕು, ತಗೊಳ್ಳಿ, ತೊಂದರೆ ಇಲ್ಲ. ಅದೇ ರೀತಿ ಬಹಳ ಮುಖ್ಯವಾದದ್ದು, ನಾವು ನಿದ್ರೆ ಮಾಡಬೇಕಾದ್ರೆ ಗಮನಿಸಬೇಕಾದ ಬಹಳ ಮುಖ್ಯವಾದ ಅಂಶ ಅಂತಂದರೆ, ಬಾಯಿಯಿಂದ ಉಸಿರಾಡಬಾರ್ದು. ನಿದ್ರೆ ಮಾಡ್ಬೇಕಾದ್ರೆ ಗೊರಕೆ ಹೊಡಿತಾರೆ ನೋಡಿ, ಬಾಯಿಂದ ಉಸಿರಾಡ್ತಾರೆ.
ಬಾಯಿಂದ ಉಸಿರಾಡಿದಾಗ ಏನಾಗುತ್ತೆ ಅಂದರೆ ಡಿಹೈಡ್ರೇಷನು ಜಾಸ್ತಿಯಾಗಿ ಬಾಯಿ ಒಣಗಿಬಿಡುತ್ತೆ ದೇಹ. ಆಮೇಲೆ ಮೆದುಳಿಗೆ ಆಕ್ಸಿಜನ್ ಕಡಿಮೆ ಆಗೋಗುತ್ತೆ. ನೀವು ಬಾಯಿಂದ ಉಸಿರಾಡಿದಾಗ ಮೆದುಳಿಗೆ ಆಕ್ಸಿಜನ್ ಸಪ್ಲೈ ಕಮ್ಮಿ ಆಗುತ್ತೆ. ಮೆದುಳು ಬೆಳಗ್ಗೆ ಎದ್ದೇಳಷ್ಟರಲ್ಲಿ ತುಂಬ ಸ್ಟ್ರೈನ್ ಆಗಿರುತ್ತೆ. ಇದು ಎಕ್ಸ್ಪೆರಿಮೆಂಟ್ ಮಾಡಿ ನೋಡಿದ್ದಾರೆ. ಅಂದರೆ ಮೂಗಿನಿಂದ ಉಸಿರಾಡುವ ವ್ಯಕ್ತಿ ಮತ್ತು ಬಾಯಿಂದ ಉಸಿರಾಡುವ ವ್ಯಕ್ತಿಯಲ್ಲಿ ವ್ಯತ್ಯಾಸಗಳನ್ನು ನೋಡಿದಾಗ ಮೂಗಿನಿಂದ ಉಸಿರಾಡುವ ವ್ಯಕ್ತಿಗೆ ಎಲ್ಲ ಅವನ ಮೆಟಬಾಲಿಕ್ ಏನಿದೆ ಅಂದರೆ ಅವನ ಒಂದು ಶುಗರ್ ಲೆವೆಲ್ ಆಗಿರ್ಬೋದು ರಕ್ತದಲ್ಲಿ, ಅವನ BP ಆಗಿರ್ಬೋದು, ಅವನ ಹಾರ್ಮೋನ್ಗಳಾಗಿರ್ಬೋದು ಎಲ್ಲ ನಾರ್ಮಲ್ ರೇಂಜಲ್ಲಿ ಇರುತ್ತೆ. ಬಾಯಿಂದ ಯಾರು ಉಸಿರಾಡ್ತಾರೆ ಅವರಿಗೆ ಬ್ಲಡ್ ಶುಗರ್ ಲೆವೆಲ್ಲು ಜಾಸ್ತಿ ಆಗಿರೋದು, ರಕ್ತದೊತ್ತಡ ಜಾಸ್ತಿ ಆಗಿರೋದು, ಥೈರಾಯ್ಡ್ ಸಮಸ್ಯೆಗಳು ಜಾಸ್ತಿ ಆಗಿರೋದು, ಈ ಥರದ್ದು ಬೇಕಾದಷ್ಟು ವ್ಯತ್ಯಾಸಗಳು. ಹಾಗಾಗಿ ಎರಡು ಗುಂಪಲ್ಲಿ ನಾವು ನೋಡಿದಾಗ ಯಾರು ಮೂಗಿನಿಂದ ಉಸಿರಾಡ್ತಾರೆ ಕಾಯಿಲೆಗಳು ಕಮ್ಮಿ ಅವ್ರಿಗೆ, ಯಾರು ಬಾಯಿಂದ ಉಸಿರಾಡ್ತಾರೆ ಕಾಯಿಲೆಗಳು ಜಾಸ್ತಿ. ಅದಕ್ಕೆ ಒಬ್ಬ ವಿಜ್ಞಾನಿ ಅವರು ಯಾವ ಥರ ಹೇಳ್ತಾರೆ ಅಂದರೆ ನ್ಯೂರೋ ಸೈಂಟಿಸ್ಟು, ಈ ಥರದ್ದನ್ನು ಸಮಸ್ಯೆ ನೀವು ಹೋಗ್ಲಾಡಿಸ್ಬೇಕು, ಬಾಯಿಂದ ಉಸಿರಾಡೋದು ಕಮ್ಮಿ ಮಾಡಬೇಕಂದ್ರೆ ಬಾಯಿಗೆ ಪ್ಲಾಸ್ಟರ್ ಹಾಕೊಂಡು ಮಲಗಬೇಕಂತೆ ಒಂದಷ್ಟು ದಿನ. ಅಭ್ಯಾಸ ಮಾಡ್ಕೊಳ್ಳಿ, ನಂತರ ಗ್ರ್ಯಾಜುಯಲ್ ಆಗಿ ಅದು ಕಮ್ಮಿ ಆಗುತ್ತೆ. ಅದೇ ಕೇಳೋಣ ಅಂತ ಇದ್ದೆ, ಇದನ್ನ ಹೇಗೆ ಕಂಟ್ರೋಲ್ ಮಾಡೋದು? ಸಹಜವಾಗಿ ಕೆಲವು ಜನ ಬಾಯಲ್ಲಿ ಹೌದು, ಅದಕ್ಕೆ ಬಾಯಿಗೆ ಒಂದು ಪ್ಲಾಸ್ಟರ್ ಥರ ನೀವು ಹಾಕೊಳ್ಳಿ ಅವಾಗ, ಅಥವಾ ಈಗ ಮಾಸ್ಕ್ ಹಾಕೋಬಹುದು ಸ್ವಲ್ಪ ಟೈಟ್ ಆಗಿ, ಅವಾಗ ಬಾಯಿ ಬಿಡ ಹಾಗಿಲ್ಲ, ಮೂಗಿಂದನೇ ಉಸಿರಾಡಬೇಕು, ಅಭ್ಯಾಸ ಆಗ್ಬಿಡುತ್ತೆ ಅದು. ಹಾಗಾಗಿ ನಿದ್ರೆ ಚೆನ್ನಾಗಿ ಮಾಡಬೇಕು. ನಿದ್ರೆ ನಾವು ಚೆನ್ನಾಗಿ ಮಾಡ್ತಾ ಬಂದರೆ ನಿದ್ರೆನೇ ಎಲ್ಲ ಕಾಯಿಲೆಗಳಿಗೆ ಮದ್ದು ಅಂತ ನಾವು ಹೇಳ್ಬಹುದು. ಭಾಳ ಚೆನ್ನಾಗಿ ಹೇಳಿದ್ರಿ. ನಿದ್ದೆಯ ಕೊರತೆಯಿಂದ ಯಾವ ರೀತಿಯಾಗಿ ಮೆದುಳಿನ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ, ಯಾವ ರೀತಿ ನರವ್ಯೂಹದ ಮೇಲೆ, ನರಕೋಶಗಳ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನುವಂಥದ್ದನ್ನು. ಜೊತೆಗೆ ಅನೇಕ ಮಂದಿ ಅಂದ್ಕೊಂಡಿದ್ದಾರೆ 3-4 ಗಂಟೆ ನಿದ್ರೆ ಸಾಕು ಅಂತ, ಬಟ್ ಅದರಿಂದ ಆಗುವಂಥ ಅವಘಡಗಳನ್ನು, ಆ ಪ್ರಯೋಗಗಳನ್ನು. 3 ಗಂಟೆ ನಿದ್ರೆ ಯಾವಾಗ ಅಂದರೆ ಯೋಗ ನಿದ್ರೆ ಅಂತ. ಯೋಗ ನಿದ್ರೆ ಅವರಿಗೆ ಯೋಗ ನಿದ್ರೆ ಸೊ ಹಾಗಾಗಿ ಯೋಗ ನಿದ್ದೆ ಮಾಡುವವರ ವರ್ಗನೇ ಬಹಳ ಕಡಿಮೆ ಇರುವಂಥದ್ದು, ಅದೊಂದು ಬೇರೆ. ಅದು ಬಿಟ್ಟು ಉಳಿದಂತೆ ಜನಸಾಮಾನ್ಯರು ಬಹುತೇಕ ಮಂದಿ 8 ಗಂಟೆ ಐಡಿಯಲ್ ಆಗಿ ನಿದ್ದೆ ಮಾಡೋದ್ರಿಂದ ಅವರ ಆರೋಗ್ಯವನ್ನು ಸಂರಕ್ಷಣೆ ಮಾಡೋದ್ರ ಜೊತೆಗೆ ಅವರ ಮಿದುಳಿನ ಆರೋಗ್ಯವನ್ನು ಸಂರಕ್ಷಣೆ ಮಾಡಲಿಕ್ಕೆ ಮತ್ತು ನಾನಾ ಮಿದುಳಿನ ಕಾಯಿಲೆಗಳಿಂದ ದೂರ ಇರಬೇಕಾದ್ರೆ ಎಷ್ಟು ಮಹತ್ವ ಅನ್ನೋದನ್ನು ಖಂಡಿತ ಈ ವಿಡಿಯೋ ನೋಡಿದ್ರೆ ಅವ್ರಿಗೆ ಖಂಡಿತವಾಗಿ ಕೂಡ ಒಂದು ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ ಅಂತ ನಾನು ಹೇಳ್ಕೊಳ್ತಾ ಇಷ್ಟೊತ್ತು. ಇದ್ರ ಜೊತೆಗೆ ಸರ್, ಈಗ ಕೆಲವೊಂದು ವರ್ಗದವರು, ಈಗ ಡ್ರೈವರ್ಗಳಾಗಿರ್ಬೋದು, ನೈಟ್ ಶಿಫ್ಟ್ ಮಾಡೋರಾಗ್ಬೋದು, ಅಥವಾ ವಿದ್ಯಾರ್ಥಿಗಳಾಗಿರ್ಬೋದು, ಇವ್ರ ಕೆಲಸನೇ ಅದು ನಿದ್ರೆ ಕಮ್ಮಿ. ಆವಾಗ ಅವರು ಅಂತ ಅನಿಸುತ್ತೆ, ಈಗ ಮೇಡಮ್ ಇಷ್ಟೆಲ್ಲ ಹೇಳಿ ಎದುರಿಸ್ತಾ ಇದ್ದಾರೆ, ಆದರೆ ನಾವೇನು ಮಾಡೋದು ಇನ್ನೋವೇಟಬಲ್ಲು ಅಂತಂದರೆ ಯೋಗ ನಿದ್ರೆ ಮಾಡಿ. ಯೋಗ ನಿದ್ರೆ ಮಾಡಿ, ನೀವು ಕಲ್ತ್ಕೊಳ್ಳಿ ಅದನ್ನು ಟೆಕ್ನಿಕ್ನ. ಆವಾಗ ನಿದ್ರೆ ನೀವು ಏನು ನಿಮ್ಮ 8 ಗಂಟೆಗಳ ಕಾಲ ನಿದ್ರೆ ಇದೆಯಲ್ಲ, ನೀವು 4 ಗಂಟೆ ಮಾಡ್ತೀರಾ ಅಂದರೆ ಇನ್ನು ನೀವು ಯೋಗ ನಿದ್ರೆ ಮಾಡಿಬಿಟ್ರೆ ನೀವು 4 ಗಂಟೆ 8 ಗಂಟೆಗಳ ಕಾಲದ ನಿದ್ರೆ ಇದೆಯಲ್ಲ ಕಂಪನ್ಸೇಟ್ ಆಗೋಗುತ್ತೆ. ಫ್ಯಾಂಟಾಸ್ಟಿಕ್. ಸೊ ನಿಜ ಕೂಡ ಸಮಸ್ಯೆಗೆ ಪರಿಹಾರ ಕೂಡ ಅದೇ ಆಗಿರುತ್ತೆ. ಯೋಗ ನಿದ್ದೆಯನ್ನು ಯೋಗ ಕ್ಲಾಸ್ಗಳಿಗೆ ಹೋಗಿ ಕಲ್ತ್ಕೊಳ್ಬೋದು, ಅದನ್ನು ಒಬ್ಬ ಗುರುವಿನ ಕೈಯಲ್ಲಿ ತಿಳ್ಕೊಂಡು ಅದನ್ನು ಅನುಷ್ಠಾನ ಮಾಡೋದ್ರಿಂದ ಆ ಒಂದು ಸಮಸ್ಯೆ ಕೂಡ ಪರಿಹಾರ ಸಿಗುತ್ತೆ. ಸೊ ಹಾಗಾಗಿ ಉಳಿದಂತೆ ಎಲ್ಲರೂ ಕೂಡ ಒಂದು ಐಡಿಯಲ್ ಆಗಿ 7ರಿಂದ 8 ಗಂಟೆ ತನಕ ಒಂದು ಉತ್ತಮ ನಿದ್ದೆಯನ್ನು ಮಾಡಿದರೆ ಆರೋಗ್ಯದಾಯಕವಾಗಿ ಪರಿಪೂರ್ಣ ಜೀವನವನ್ನು ಕಳಿಬಹುದು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇಷ್ಟೊತ್ತು ನಮ್ಮ ವೀಕ್ಷಕರಿಗೆ ನಿದ್ದೆಯ ಮಹತ್ವದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ಟದಕ್ಕೆ ಧನ್ಯವಾದಗಳು. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.